ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಿಂದಲೂ ಕೂಡ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ. ಒಂದು ಉತ್ತಮ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಯಾವ ರೀತಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇತ್ತು, ಅದೇ ಮಾದರಿಯ ಅದೇ ಆಶಯದೊಂದಿಗೆ ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿಯೂ ಕೂಡ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಒಂದು ಹೊಸ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾನೆ ಬಂದಿದ್ವಿ. ವೀಕ್ಷಕರೇ, ಇಂದಿನ ಒಂದು ವಿಷಯದಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡಲಿಕ್ಕೆ ಇವತ್ತು 4 ಜನ ಅತಿಥಿಗಳು ನಮ್ಮ ಮುಂದೆ ಬಂದಿದ್ದಾರೆ. ಬನ್ನಿ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಜ್ಯೋತಿಷ್ಯ ಎಂಬತಕ್ಕಂಥದ್ದು ಅರ್ಥಪೂರ್ಣ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ಸತೀಶ್ ಆರ್ ಪ್ರಾಂಶುಪಾಲರು, ಪೇಪರ್ ಟೌನ್ ಆಂಗ್ಲ ಪ್ರೌಢಶಾಲೆಯಿಂದ ಬಂದಿದ್ದಾರೆ. ಭದ್ರಾವತಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜ್ಯೋತಿಷ್ಯ ಅರ್ಥಪೂರ್ಣ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ಲತಾಮಣಿ ತುರುವೇಕೆರೆ, ಕವಯಿತ್ರಿ ಮತ್ತೆ ಶಿಕ್ಷಕಿಯಾಗಿದ್ದಾರೆ. ಇವರು ತುರುವೇಕೆರೆಯಿಂದನೇ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜ್ಯೋತಿಷ್ಯ ಅರ್ಥಪೂರ್ಣ ಅಲ್ಲ, ಜ್ಯೋತಿಷ್ಯ ಎಂಬತಕ್ಕಂಥದ್ದೇ ಅರ್ಥರಹಿತ, ಇದೊಂದು ಬೊಗಳೆ ಸಿದ್ಧಾಂತ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಮುಂದೆ ಮತ್ತೆ 2 ಅತಿಥಿಗಳಿದ್ದಾರೆ. ಪ್ರೊಫೆಸರ್ ಮೂರ್ತಿ BM ಅಂತ ಉಪನ್ಯಾಸಕರು, ಉತ್ತಮ ವಾಗ್ಮಿಗಳು, ಬೆಂಗಳೂರಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿಗಳು ಸರ್. ಇದೇ ಜ್ಯೋತಿಷ್ಯ ಅರ್ಥರಹಿತ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಬ್ರು ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಕೊಟ್ರೇಶ್ ಉಪ್ಪಾರ್ ಅಂತ ಕೇಂದ್ರ ಸಾಹಿತ್ಯ ವೇದಿಕೆ ಸಂಸ್ಥಾಪಕರು, ಹಾಸನದಿಂದ ಬಂದಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸರ್. ವೀಕ್ಷಕರೇ, ಇವತ್ತು ಜ್ಯೋತಿಷ್ಯದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅಂಶ, ಯಾಕಂತಂದ್ರೆ ಇವತ್ತು ಜ್ಯೋತಿಷ್ಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ, ಆ ಜ್ಯೋತಿಷ್ಯ ಶಾಸ್ತ್ರ ಕಾಲಜ್ಞಾನ ಅಂತಕ್ಕಂಥದ್ದು ಕೆಲವರಿಗೆ ಸೀಮಿತವಾಗಿರ್ತಕ್ಕಂಥ ಸಿದ್ಧಾಂತ ಆಗಿದ್ರೂ ಕೂಡ, ಕೆಲವರಿಗೆ ಒಲ್ದಿದ್ರೂ ಕೂಡ ಜ್ಯೋತಿಷ್ಯವನ್ನ ಹೊಟ್ಟೆಪಾಡಿಗೆ ಬಳಕೆ ಮಾಡ್ಕೊಂಡ್ಬಿಟ್ಟು ಕೆಲವು ಮೌಢ್ಯತೆಯನ್ನ ಬಿತ್ತಕ್ಕಂಥ ಕೆಲಸನೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಯಾವುದು ಮೌಢ್ಯತೆ, ಯಾವುದು ಸಿದ್ಧಾಂತ, ಯಾವುದು ಜ್ಯೋತಿಷ್ಯ, ಯಾವುದು ಮೂಢನಂಬಿಕೆ, ಈ ವಿಷಯದ ಬಗ್ಗೆ ಸಮಗ್ರ ಚರ್ಚೆ ಆದ್ರೆ ನಮ್ಮ ಬಸವ ಟಿವಿ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿ ಆಗುತ್ತೆ ಅನ್ನೋ ವಿಷಯಕ್ಕೆ ನಾವೊಂದು ಈ ಒಂದು ಚರ್ಚಾ ವಿಷಯವನ್ನು ಆಯ್ದುಕೊಂಡಿದ್ದೀವಿ. ಬನ್ನಿ ನೋಡೋಣ ಇವತ್ತು ನಮ್ಮ ಅತಿಥಿಗಳು ಯಾವ್ಯಾವ ಮಾಹಿತಿಗಳನ್ನ ಕಲೆಯಾಗಿ ಬಂದಿದ್ದಾರೆ, ಅವರನ್ನ ಮಾತಾಡಿಸಿ ಆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋದ್ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋಣ. ಮೊದಲು ಸತೀಶ್ ಅವ್ರ ಹತ್ರ ಹೋಗ್ತೀನಿ. ಸರ್, ನೀವು ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥಪೂರ್ಣ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀರಾ. ಅಂದ್ರೆ ನೀವು ನಿಮ್ಮ ತಂಡ ಏನಿದೆಯಲ್ಲ, ಆ ಲತಾಮಣಿ ತುರುವೇಕೆರೆ ಮತ್ತು ನೀವು ಜ್ಯೋತಿಷ್ಯವನ್ನ ನಂಬ್ತೀರಾ, ಅದು ಅರ್ಥಪೂರ್ಣ ಈಗಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ನೀವು ಒಪ್ತಕ್ಕಂಥ ಒಂದು ತಂಡದಿಂದ ಬಂದಿರ್ತಕ್ಕಂಥವ್ರು. ಅದನ್ನ ನೀವು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ ಜ್ಯೋತಿಷ್ಯ ಅರ್ಥಪೂರ್ಣ ಅಂತ? ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ, ಜ್ಯೋತಿಷ್ಶಾಸ್ತ್ರವೋ ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅನ್ನೋ ವಿಚಾರಕ್ಕೆ ಚರ್ಚೆ. ಇದು ಸಾಕಷ್ಟು 2 ತಂಡಗಳಲ್ಲಿ ಅಂತ ಅಲ್ಲ, ಎಲ್ಲರಲ್ಲೂ ಕೂಡ ಅತಿ ವಿವಾದವನ್ನು ಉಂಟು ಮಾಡ್ತಕ್ಕಂಥ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನನ್ನ ಗಮನಕ್ಕೆ ಬಂದರೂ ಜ್ಯೋತಿಷ್ಶಾಸ್ತ್ರವನ್ನು ಕೂಡ ಒಂದು ಅಭ್ಯಾಸವನ್ನು ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ದಿನ ಇದೆ. ಕೆಲವು ಕಡೆ ಜ್ಯೋತಿಷ್ಶಾಸ್ತ್ರವನ್ನು ಬೋಧನೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ನಾನು ಮೊದಲನೇ ಬಾರಿಗೆ ಜ್ಯೋತಿಷ್ಶಾಸ್ತ್ರ ಅಂದರೆ ಏನು ಅಂತನ್ನ ಹೇಳಬೇಕು ಅಂದರೆ, ಭೂತ ಭವಿಷ್ಯ ಮತ್ತು ವರ್ತಮಾನಗಳ ತ್ರಿಕಾಲ ಜ್ಞಾನದ ಬಗ್ಗೆ ಮಾಹಿತಿ ಒದಗಿಸ್ತಕ್ಕಂಥ ಒಂದು ಏಕೈಕ ಶಾಸ್ತ್ರ ಅಂತಂದರೆ ಜ್ಯೋತಿಷ್ಶಾಸ್ತ್ರ. ವರ್ತಮಾನ ಇರ್ಬೋದು, ಭೂತಕಾಲ ಇರ್ಬೋದು, ಭವಿಷ್ಯತ್ ಕಾಲದ ಬಗ್ಗೆ 3 ತ್ರಿಕಾಲದ ಬಗ್ಗೆ ಜ್ಞಾನವನ್ನು ಕೊಡ್ತಕ್ಕಂಥ ಏಕೈಕ ಶಾಸ್ತ್ರ ಅಂತ. ಆದರೆ ಈ ಜ್ಯೋತಿಷ್ಶಾಸ್ತ್ರವನ್ನು ಇದು ಒಂದು ಮೌಢ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ, ಇದನ್ನು ಒಪ್ಕೋಬಾರ್ದು. ಮುಂದಾಗ್ತಕ್ಕಂಥ ಇವಾಗ ಆಗ್ತಕ್ಕಂಥ ವಿಚಾರದ ಬಗ್ಗೆ ಒಂದು ಭವಿಷ್ಯವನ್ನು ನುಡಿತಾ ಇರದಂತೆ ಅದೊಂದು ಮೌಢ್ಯದ ವಿಚಾರ, ಅದು ಬೊಗಳೆ ದಾಸೆಯ, ನೀವು ಪದ ಬಳಸ್ಬೇಕಾದ್ರೆ ಹೇಳಿದ್ದು ಬೊಗಳೆ ಅಂತೇಳಿ. ಸೊ ಈ ಥರ ಎಲ್ಲ ವಿರೋಧಿಸ್ತಕ್ಕಂಥ ಜನರಿದ್ದಾರೆ. ಆ ಥರ ವಿರೋಧಿಸ್ತಕ್ಕಂಥ ಜನರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜ್ಯೋತಿಷ್ಶಾಸ್ತ್ರವನ್ನು ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಒಂದು ವಿರೋಧ ಮಾಡ್ತಾರೆ ಅಂತಂದರೆ, ಅವರು ಎಟಕಲಾರ್ದ ದ್ರಾಕ್ಷಿನ ನರಿ ಹುಳಿಯಂತು ಅನ್ನಂಗೆ. ಸೊ ಹಾಗಾಗಿ ಜ್ಯೋತಿಷ್ಶಾಸ್ತ್ರದಲ್ಲೂ ಕೂಡ ಅನೇಕ ವೈಜ್ಞಾನಿಕ ಅಂಶಗಳಿವೆ. ವೈಜ್ಞಾನಿಕ ಅಂಶಗಳ ತಳಹದಿಯ ಆಧಾರದ ಮೇಲೆ, ಗ್ರಹಗಳ ಚಲನೆಯ ಆಧಾರದ ಮೇಲೆ ಅವರ ವಿರೋಧಿಸ್ತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ, ಏನು ಗ್ರಹಗಳು ಅಂತ ಕರಿತೀವಿ, ಆ ಗ್ರಹಗಳ ಚಲನೆಗೂ ಮನುಷ್ಯನ
ನಡವಳಿಕೆಗಳು ಸಂಬಂಧ ಇಲ್ಲ, ಅದಕ್ಕೆ ಏನಾದರೂ ಅರ್ಥವನ್ನು ಕೊಟ್ಬಿಟ್ಟು ಬೇರೆ ಏನೋ ಹೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಖಗೋಳ ಶಾಸ್ತ್ರದ ಆಧಾರದ ಮೇಲೇ, ಖಗೋಳ ವೈಜ್ಞಾನಿಕ ತತ್ವದ ಆಧಾರದ ಮೇಲೆ, ಖಗೋಳ ಶಾಸ್ತ್ರದ ಆಧಾರದ ಮೇಲೆ ಜ್ಯೋತಿಷ್ ಶಾಸ್ತ್ರ ನಿಂತಿದೆ. ಹಾಗಾಗ್ಬಿಟ್ಟು ಇದು ಜ್ಯೋತಿಷ್ ಶಾಸ್ತ್ರ ಬೊಗಳೆ ವಿಧಾಂತ ಅಲ್ಲ, ಬೊಗಳೆ ಸಿದ್ಧಾಂತ ಅಲ್ಲ, ಅದು ವೈಜ್ಞಾನಿಕ ತಳಹದಿಯ ಮೇಲೆ ಹೇಳ್ತಕ್ಕಂಥ ಸಿದ್ಧಾಂತ. ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಈಗ ನಿಮ್ಮ ಅಭಿಪ್ರಾಯವನ್ನು ನಾನು ಮೂರ್ತಿ ಸರ್ ಹತ್ರ ತೆಗೆದುಕೊಂಡು ಹೋಗ್ತೀನಿ. ಸರ್, ನಾನು PUC ಓದ್ತಾ ಇದ್ದೆ. ಒಂದು RK ನಾರಾಯಣ ಅವರು ಬರೆದಿರ್ತಕ್ಕಂಥ ಏನು ಅಸ್ಟ್ರಾಲಜರ್ಸ್ ಡೇ ಅಂತಕ್ಕಂಥ ಒಂದು ಲೆಸನ್ ಓದಿದ ಮೇಲೆ ಅದರಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ನಾನು ನಮ್ಮ ಒಂದು ಜಾತ್ರೆಯಲ್ಲಿ ಸೇರಿರ್ತಕ್ಕಂಥ ಒಂದು ಬಂಧುಗಳ ಮೇಲೆ ಪ್ರಯೋಗ ಮಾಡಿದೆ. ಅದರಲ್ಲಿ ನಾನು ಕೂಡ ಅವತ್ತಿನ ದಿವಸ ಒಂದು ಜ್ಯೋತಿಷ್ಯ ಪಾತ್ರವನ್ನು ಮಾಡಿದೆ. ನಾನಲ್ಲಿ ಏನು ಮಾಡಿದೆ ಅಂತಂದರೆ, ಕೈಯನ್ನು ನೋಡಿದೆ. ಕೈ ನೋಡಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರ ಕೊರಗ್ತಾ ಇದೆ ಅಂತ, ಹೌದು ಕರೆಕ್ಟಾಗಿ ಹೇಳಿದೆ. ಆಮೇಲೆ ನೀವು ತುಂಬ ವಿನಯವಂತರು, ಪ್ರೀತಿ ತೋರಿಸಿದ್ರೆ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸ್ತೀರಾ. ಶತ್ರುಗಳಿಗೆ ಏನಾದರೂ ನಿಮ್ಮ ಶತ್ರುತ್ವ ಕಟ್ಕೊಂಡ್ರೆ ನೀವು ಅದಕ್ಕಿಂತ ದೊಡ್ಡ ಶತ್ರುಗಳಾಗ್ಬಿಡ್ತೀರಾ. ಹೌದು, ನಾನು ಅಂತಾನೆ ಗುಣನೇ. ಆಮೇಲೆ ನಿಮ್ಮ ಒಂದು ಉತ್ತರ ದಿಕ್ಕಿನಲ್ಲಿ ನಿಮಗೆ ಆಗದೆ ಇರ್ತಕ್ಕಂಥ ಒಬ್ಬ ಶತ್ರು ಇದ್ದಾನೆ. ಅಯ್ಯೋ, ಹೆಂಗೆ ಹೇಳಿದೆ ಇಷ್ಟೊಂದೆಲ್ಲ ಅಂತಂದ್ರು. ಅಂದರೆ ಇದೆಲ್ಲರಿಗೂ ಸಾಮಾನ್ಯವಾಗಿ ಅಪ್ಲೈ ಆಗ್ತಕ್ಕಂಥ ಅಂಶಗಳನ್ನೇ ಇವತ್ತು ಜ್ಯೋತಿಷ್ಯ ಶಾಸ್ತ್ರ ಏನು ಮಾಡ್ತಾರೆ, ನಮ್ಮಿಂದನೇ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಕಡ್ಡಿ ನಮಗೆ ನಾಮ ಹಾಕಿ ತಾವು ದುಡ್ಡು ಮಾಡ್ಕೊಳ್ತಕ್ಕಂಥ ಸಂಪ್ರದಾಯ ಇವತ್ತು ಜ್ಯೋತಿಷ್ಯ ಶಾಸ್ತ್ರದ, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಮಾಡ್ತಾನೆ ಬಂದಿದ್ದಾರೆ. ಇವರು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬ್ತಾ ಇದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪರವಾಗಿ ಬಂದಿದ್ದಾರೆ. ಯಾಕೆ ಈ ಉದಾಹರಣೆ ತೆಗೆದುಕೊಂಡೆ ಅಂತಂದರೆ, ಕೆಲವೊಂದು ಅಧ್ಯಾಯಗಳು, ಕೆಲವೊಂದು ಲೆಸನ್ಗಳು ಕೂಡ ಬಂದಿದೆ. ಏನು ಅಸ್ಟ್ರಾಲಜಿಸ್ಟ್ ಡೇ RK ನಾರಾಯಣದು, ಮತ್ತು ಇನ್ನೊಂದು ಇದೇ ಒಂದು ಅಧ್ಯಾಯದ ಮೇಲೆ PUCಲಿ ಒಂದು ಪಾಠನೂ ಕೂಡ ಇದೆ. ಹಾಗಾಗಿ ನೋಡೋಣ, ನಿಮ್ಮ ಅಭಿಪ್ರಾಯ, ಜ್ಯೋತಿಷ್ಯ ಅರ್ಥಪೂರ್ಣ ಅಂತೀರೋ ಅಥವಾ ಅರ್ಥರಹಿತ ಅಂತೀರೋ, ಹೇಗೆ? ಸಮಸ್ತ ಬಸವ ಟಿವಿಯ ನಾಡಿನ ಜನತೆಗೆ ನಮಸ್ಕಾರಗಳು. ಸರ್, ನಮ್ಮ ಸತೀಶ್ ಸರ್ ಅವರು ಹೇಳಿದ್ರು ಇದು ಖಗೋಳಶಾಸ್ತ್ರದಿಂದ ಬಂದಿದೆ ಅಂತಕ್ಕಂಥದ್ದು. ಒಂದು ಮಾತು ನೀವೇ ಹೇಳಿದ್ರಿ, ಅದು ಬಹುಶಃ ನಮ್ಮ ಪರವಾಗಿ ಇತ್ತು ಅಂತಕ್ಕಂಥದ್ದು. ಬೊಗಳೆ ಸಿದ್ಧಾಂತ ಅಂತ ಬಹಳ ಸೂಕ್ತವಾದಂಥ ಪದವನ್ನು ನೀವು ಬಳಸಿದ್ರಿ. ಇನ್ನು ಅವ್ರ ಮಾತಿಗೆ ಬರೋದಾದರೆ, ಖಗೋಳಶಾಸ್ತ್ರ ತಳಹದಿಯಿಂದ ಬಂದಿದೆ. ಇದೊಂದು ವಿಜ್ಞಾನ, ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಅದನ್ನು ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು. ಈಗ ವಿಜ್ಞಾನ ಅಂದರೆ ಏನು ಸರ್? ವಿಜ್ಞಾನ ಅಂತಕ್ಕಂಥದ್ದು ಸತ್ಯನಿಷ್ಠತೆಯಿಂದ ಕೂಡಿರಬೇಕು. ಅದನ್ನ ಪ್ರಯೋಗಕ್ಕೆ ಒಳಪಡಿಸುವಂತ ರೀತಿಯಲ್ಲಿ ಇರಬೇಕು. ಅದನ್ನ ಯಾರೇ ಆ ಪ್ರಯೋಗ ಮಾಡಿದ್ರು ಅದೇ ರೀತಿಯಾದಂತಹ ಒಂದು ಫಲಿತಾಂಶ ಬರುವಂತ ರೀತಿಯಲ್ಲಿ ಇರಬೇಕು. ಅದನ್ನ ವಸ್ತುನಿಷ್ಠತೆ, ಸತ್ಯನಿಷ್ಠತೆ ಇದ್ದಾಗ ಅದು ವಿಜ್ಞಾನ ಆಗುತ್ತೆ ಅಲ್ವಾ ಸರ್? ಖಗೋಳಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನ, ಒಪ್ಕೊಳ್ಳೋಣ. ಅವ್ರು ಇನ್ನೊಂದು ಹೇಳಿದ್ರು, ಗ್ರಹಗತಿಗಳ ಆಧಾರದ ಮೇಲೆ ಹಿಂದೆ ನಡೆದಿದ್ದು, ಮುಂದೆ ನಡೆದಿದ್ದು, ಅಥವಾ ಈಗ ನಡೀತಾ ಇರತಕ್ಕಂಥದ್ದು, ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಕ್ಕಂಥ ಏಕೈಕ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂತ ಅವ್ರು ಹೇಳ್ತಾ ಇದ್ರು. ಇಲ್ಲಿ ನನಗೊಂದು ಪ್ರಶ್ನೆ ಆ ಸಂದರ್ಭದಲ್ಲಿ ಮೂಡು ಬಂದಿದೆ ಏನಂತಂದ್ರೆ, ಸರ್ ಹಾಗಾದ್ರೆ ಕರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ವಾ? ಕರೋನಾದಿಂದ ಲಕ್ಷಾಂತರ ಜನ ಸಾಯ್ತಾರೆ ಇಡೀ ಪ್ರಪಂಚದಲ್ಲಿ ಅಂತ ಯಾರಿಗೂ ಗೊತ್ತಿರ್ಲಿಲ್ವಾ? ಗೊತ್ತಿದ್ದಿದ್ರೆ ಯಾಕೆ ಹೇಳಲಿಲ್ಲ ಅವರು? ಅವ್ರು ಹೇಳಿದ್ದು ಏನಾದರೂ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೋದಾಗಿತ್ತು. ಅಂದ್ರೆ ಇಲ್ಲೇ ಇದರಿಂದ ಗೊತ್ತಾಗುತ್ತೆ ನಮಗೆ. ಇದು ಒಂದು ಪಾಯಿಂಟ್ ಇಂದ ಗೊತ್ತಾಗೋದೇನಂತಂದ್ರೆ, ಇದು ಬೊಗಳೆ ಸಿದ್ಧಾಂತ ಅಂತಕ್ಕಂಥದ್ದು. ಬಹುಶಃ ನಮ್ಗೆ ಒಳ್ಳೆ ಆಹಾರ, ನೀವು ಒಳ್ಳೆ ಪದವನ್ನ ಅಂತಕ್ಕಂಥದ್ದು. ಆಮೇಲೆ ಅವರೇ ಒಂದು ಮಾತನ್ನ ಅವರು ಹೇಳಿದ್ರು, ನಮ್ಮ ಗುರುಗಳ ಸತೀಶ್ ಅವರು ಹೇಳಿದ್ರು, ಇದು ಬಹಳ ವಿವಾದಾತ್ಮಕವಾದಂಥದ್ದು ಅಂತಕ್ಕಂಥದ್ದನ್ನ ಕೂಡ ಅವರು ಬಳಸಿದ್ರು. ಸೊ ಮತ್ತೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಏನ್ ನಡೀತೆ ಅಂತ ಯಾರಿಗೂ ಗೊತ್ತಿರಲ್ಲ. ಭೂತದಲ್ಲಿ ನಡೆದಿರ್ತಕ್ಕಂಥದ್ದು ಇತಿಹಾಸಕಾರರು ಎಲ್ಲಾದರೂ ನಮೂದನೆ ಮಾಡಿದ್ರೆ, ಬರೆದಿದ್ರೆ, ರೆಕಾರ್ಡ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೊರತು ಈ ಒಂದು ಜ್ಯೋತಿಷ ನಮ್ಗೇನು ಗೊತ್ತಾಗೋದಿಲ್ಲ. ಇನ್ನು ವರ್ತಮಾನ ಕಾಲದಲ್ಲಿ ಅಥವಾ ವರ್ತಮಾನ ಕಾಲ ಸರಿ, ಇವತ್ತು ಒಂದು ಸಾಧಾರಣವಾಗಿ ಹೇಳೋದಾದ್ರೆ, ಇವತ್ತು ನಾವು ಇಲ್ಲಿದ್ದೀವಿ, ಇವತ್ತು ವರ್ತಮಾನದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಭೂತಕಾಲದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಆಧಾರದ ಮೇಲೆ ನಾವು ಇಲ್ಲಿದ್ದೀವಿ ಹೊರತು ನಾವು ಪಟ್ಟಿರ್ತಕ್ಕಂಥ ಶ್ರಮದ ಪರಿಫಲವೇ ಏನು ಫಲಿತಾಂಶವೇ ಹೊರತು ಯಾವುದೇ ಜ್ಯೋತಿಷ ಶಾಸ್ತ್ರ ಅಲ್ಲ. ಭವಿಷ್ಯದಲ್ಲಿ ನಾಳೆ ಏನಾಗಬೇಕು ಅಂತಕ್ಕಂಥದ್ದು ನಾವು ನಿರ್ಧಾರ ಮಾಡಬೇಕೇ ಹೊರತು ಯಾವುದೇ ಒಂದು ಜ್ಯೋತಿಷ ಶಾಸ್ತ್ರ ನಿರ್ಧಾರ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನು ಗ್ರಹಗತಿಗಳ ಬಗ್ಗೆ ಹೇಳಿದ್ರು. ಗ್ರಹಗಳು ಎಷ್ಟಿದ್ದಾವೆ ಸರ್? ಇವತ್ತಿನ ವಿಜ್ಞಾನದ ಪ್ರಕಾರ 8 ಗ್ರಹಗಳಿದ್ದಾವೆ. ಇಲ್ಲಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ, ನಾನು ಖಗೋಳಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾತಾಡುವಾಗ ಅವರು ನವಗ್ರಹಗಳು, ಇವತ್ತು ಕೂಡ ದೇವಸ್ಥಾನಕ್ಕೆ ಹೋದ್ರೆ ನವಗ್ರಹಗಳನ್ನ ಪೂಜೆ ಮಾಡ್ತಾರೆ, ನವಗ್ರಹಗಳ ಪ್ರದರ್ಶನೆಯನ್ನ ಮಾಡ್ತವೆ. ಸೂರ್ಯ, ಚಂದ್ರ, ರಾಹು, ಕೇತು, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಇದ್ರ ಬಗ್ಗೆ ಇವತ್ತಿನ ವಿಜ್ಞಾನದಲ್ಲಿ ನೋಡಿ ನೀವು, ಸೂರ್ಯ, ಚಂದ್ರ ಗ್ರಹಗಳೇ ಅಲ್ಲ. ಸೂರ್ಯ ಅನ್ನೊಂದು ನಕ್ಷತ್ರ, ಅತ್ಯಂತ ಪ್ರಕಾಶಮಾನವಾದಂತಹ ಶಕ್ತಿಯುತವಾದಂತಹ ನಕ್ಷತ್ರ. ಚಂದ್ರ ಬಂದು ಉಪಗ್ರಹ, ಗ್ರಹಗಳೇ ಅಲ್ಲ. ನೀವು ಯಾವ ಆಧಾರದ ಮೇಲೆ ಇದನ್ನ ನಂಬ್ತೀರಾ? ಇದನ್ನ H. ನರಸಿಂಹಯ್ಯನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದ್ ಕಡೆ ಲೇಖನದಲ್ಲಿ ಅವರು ಬರಿತಾ ಹೋಗ್ತಾರೆ.
ಇನ್ನು ನಾವು ಹೇಳ್ತೀವಿ ಇದು ಕಾಲ ಒಳ್ಳೆ ಕಾಲ ಕೆಟ್ಟ ಕಾಲ ಅಂತಕ್ಕಂಥದ್ದು. ಹಂಗೆ ಬಂದಾಗ ರಾಹು ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಬಾರ್ದು, ಮದುವೆ ಮಾಡಬಾರ್ದು, ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರ್ದು, ಶುಭ ಕಾರ್ಯಗಳನ್ನು ಏನು ಮಾಡಬಾರ್ದು ಅಂತ ಹೇಳ್ತಾರೆ. ರಾಹು ಅಂತಕ್ಕಂಥದ್ದು ಗ್ರಹ ಇಲ್ವೇ ಇಲ್ಲ. ರಾಹು ಕೇತು ಎಲ್ಲಿದೆ? ಗ್ರಹಗಳಿಲ್ಲ ಸರ್, ಎಲ್ಲೂ ಪ್ರೂವ್ ಆಗಿಲ್ಲ. ಇನ್ನು ಆ ನವಗ್ರಹಗಳಲ್ಲಿ ಯುರೇನಸ್ ಬಿಟ್ಬಿಟ್ರು, ನೆಪ್ಚೂನ್ ಬಿಟ್ಬಿಟ್ರು. ಇವರು ಹೇಳಿದಂಥ ಗ್ರಹಗಳಲ್ಲಿ ಇದು ಮುಂಚೆ ಫ್ಲೂಟೋ ಇತ್ತು. ಅಂದರೆ ಈ ವಿಜ್ಞಾನ ಆಗಲಿ ಅಥವಾ ಯಾವುದೇ ವಿಷಯ ಆಗಲಿ ಬದಲಾವಣೆಗೆ ಒಳಪಟ್ಟಿರ್ತವೆ. ವಿಜ್ಞಾನಿಗಳು ಒಂದು ಕಾಲಘಟ್ಟದಲ್ಲಿ ಪಟ್ಟಂಥ ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತಾ ಇರ್ತವೆ. ಕಾಲ ಬದಲಾವಣೆ ಆದಂಗೆ ಆವಿಷ್ಕಾರಗಳು ಹೆಚ್ಚಾಗಿ ಹೊರಗಡೆ ಬಂದಂಗೆ ಅವರ ಅಭಿಪ್ರಾಯಗಳು ಬದಲಾವಣೆ ಆಗ್ತವೆ. ಅದಕ್ಕೆ ತಕ್ಕಂತೆ ಈ ಜ್ಯೋತಿಷ ಶಾಸ್ತ್ರ ಬದಲಾವಣೆ ಆಗಿಲ್ಲ. ಇವತ್ತು ಕೂಡ ನವಗ್ರಹಗಳನ್ನ ಮಾತಾಡ್ತೀವಿ. ಇವತ್ತು ಕೂಡ ಗ್ರಹಗತಿಗಳು ಅವ್ರು ಹೇಳ್ತಾರೆ ನಮ್ಮ ಜ್ಯೋತಿಷ. ಇವತ್ತು ಬಹಳಷ್ಟು ಜನ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದು ದುರ್ಬಲ ಮನಸ್ಸಿನ ಮುಖ ಗುರುತುಗಳು ಅಂತ ಹೇಳ್ತಾರೆ. ಜ್ಯೋತಿಷ ಶಾಸ್ತ್ರವನ್ನು ನಂಬತಕ್ಕಂಥದ್ದು ಆ ಜ್ಯೋತಿಷ ಶಾಸ್ತ್ರಕ್ಕೆ ಏನೋ ಕಷ್ಟ ಬಂತು, ಮನೇಲಿ ಏನೋ ಸಮಸ್ಯೆ ಆಯಿತು ಅಥವಾ ಏನೋ ಆರ್ಥಿಕ ತೊಂದರೆ ಆಯಿತು ಅಂದ ತಕ್ಷಣ ಎಲ್ಗೋ ಹೋಗ್ಬಿಟ್ಟು ಜ್ಯೋತಿಷ ಕೇಳೋದು. ಅವ್ರೇನು ಹೇಳ್ತಾರೆ, ಇವತ್ತು ನಾನು ಕಂಡಿರ್ತಕ್ಕಂಥ ಘಟನೆಗಳು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಗೇನೋ ಈ ಥರ ಒಂದು ಗ್ರಹಗತಿ ಸರಿ ಇಲ್ಲ, ಈ ಥರ ಒಂದು ದೋಷ ಇದೆ, ಈಗ ನೀವು ಆದಷ್ಟು ಬೇಗನೆ ನೀವು ಈ ಒಂದು ಪೂಜೆಯನ್ನ ಮಾಡಬೇಕು, ನಾವು ಗ್ರಹ ಪೂಜೆ ಮಾಡಿ ಅಥವಾ ಏನೋ ಹೇಳ್ತಾರೆ. ಅದು ಅವ್ರದ್ದು ಪಟ್ಟಿ ಇರುತ್ತೆ. ಒಬ್ಬೊಬ್ಬರು ನೀವು ಎಷ್ಟೇ ಚೆನ್ನಾಗಿರಿ ಹೋದ ತಕ್ಷಣ ಒಳ್ಳೆ ಈ ತರ ಪೂಜೆ ಮಾಡಬೇಕು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದು ಮಾತ್ರ ಅವ್ರು ಮಿಸ್ ಮಾಡಲ್ಲ. 30,000 ಆಗುತ್ತೆ, 40,000 ಆಗುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಸಾಲ ಮಾಡಿ ಆದ್ರೂ ತಗೊಂಬಂದು ಅವರ ಕಟ್ಬಿಟ್ಟು ಆ ಪೂಜೆ ಮಾಡಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದು ನೀವು ಹೇಳಿದ ಪದ ಇದೆಯಲ್ಲ ಬಹಳ ಸೂಕ್ತವಾಗಿ ಅಲ್ಲಿ ನೀವೇನೋ ಒಂದು ಪದ ಹೇಳಿದ್ರೆ, ಪದ ಮರ್ತೋಯ್ತು, ಬೊಗಳೆ ಸಿದ್ಧಾಂತ ಅಂತಕ್ಕಂಥದ್ದು ಇದಕ್ಕೇನೆ. ಸೊ ಅಂದ್ರೆ ಎಲ್ಲಿ ತನಕ ಮೋಸ ಹೋಗುವವರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಜನಗಳ ಒಂದು ದೌರ್ಬಲ್ಯವನ್ನ ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡು ಅದರಿಂದ ಲಾಭ ಪಡಿತಕ್ಕಂತಹ ಒಂದಷ್ಟು ವರ್ಗದ ಜನ ಸೋಮಾರಿಗಳು ಅಂತ ಕರಿತೀವಿ ನಾವು. ಸೋಮಾರಿಗಳು ಹೇಡಿಗಳು ಅಂತ ಕೂಡ ನಾನು ಕರೆಯೋದಕ್ಕೆ ಇಲ್ಲಿ ನಂಜರಿಯೋದಿಲ್ಲ. ಜನಗಳ ಒಂದು ಮಾನಸಿಕ ದೌರ್ಬಲ್ಯವನ್ನ ಅವರು ಇಟ್ಕೊಂಡು ಅದರ ಆಧಾರದ ಮೇಲೆ ಜನಗಳ ಮೋಸ ಮಾಡಿ ಅವ್ರ ಹತ್ರ ಇರ್ತಕ್ಕಂಥ ಹಣವನ್ನು ದೋಚತಕ್ಕಂತಹ ಒಂದು ಹಗಲು ದರೋಡೆ ಅಂತ ಕೂಡ ನಾನು ಇಲ್ಲಿ ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಗ್ರಹಗತಿಗಳ ಬಗ್ಗೆ ಮಾತಾಡಿದ್ರು. ಏನೋ ಶನಿ ಗ್ರಹ ಸರ್, ಭೂಮಿ ಅಂತಕ್ಕಂಥದ್ದು ಕೂಡ ಒಂದು ಗ್ರಹ. ಆ ಗ್ರಹದಲ್ಲಿ ನಾವು ಅತ್ಯಂತ ಸಣ್ಣ ಒಂದು ಅಣುವಿನ ಸಮಾನ ಅಲ್ವಾ ಸರ್? ಈ ಒಂದು ವಿಶ್ವ ಅಂತಕ್ಕಂಥದ್ದು ಎಷ್ಟು ವಿಶಾಲವಾಗಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಶುರುವಾಗುತ್ತೆ ನಾವು ಬರೀ ಭೂಮಿ ಬಗ್ಗೆ ಮಾತ್ರ ಗೊತ್ತು. ಭೂಮಿ ಮತ್ತೆ ಈ 9 ಗ್ರಹಗಳು, ಸೌರಮಂಡಲ, ಇದ್ರ ಬಗ್ಗೆ ಗೊತ್ತು. ಅದರ ಆಚೆ ಏನಿದೆ ಯಾರಿಗೂ ಗೊತ್ತಿಲ್ಲ. ಇನ್ನು ನಾವು ಮಾತಾಡ್ತೇವೆ, ಇದು ಶನಿ ಗ್ರಹದ ಪ್ರಭಾವ ಇದೆ ನಿಮ್ಮ ಜಾತಕದಲ್ಲಿ, ಯಾವುದೋ ಒಂದು ಗುರುಗ್ರಹ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಎಲ್ಲೋ ಸಾವಿರಾರು ಮಿಲಿಯನ್ ಗಟ್ಟಲೆ ದೂರದಲ್ಲಿರ್ತಕ್ಕಂಥ ಗ್ರಹಗಳು ನಿಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರ್ತವೆ ಸರ್? ಚಾಯ್ಸಸ್ ಅಂಡ್ ಕಾನ್ಸಿಕ್ವೆನ್ಸ್ ಅಂತ ಒಂದು ಸಿದ್ಧಾಂತ ಇದೆ. ಆಯ್ಕೆಗಳು ಮತ್ತೆ ಪರಿಣಾಮಗಳು. ನೀವು ಮಾಡಿದ್ದುಣ್ಣೋ ಮಾರಾಯ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾಡಿದ್ದುಣ್ಣೋ ಮಾರಾಯ. ನೀವೇನ್ ಮಾಡ್ತೀರೋ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಭಗವಂತ, ಅಥವಾ ನಿಮಗೆ ಸಿಗುತ್ತೆ, ಅದು ನಿಮ್ಮ ಹಕ್ಕದು. ಅದ್ ಬಿಟ್ಬಿಟ್ಟು ನನಗೇನೋ ಆ ತೊಂದರೆ ಆಯ್ತು, ಆ ಜ್ಯೋತಿಷ ಅವ್ರು ಅಯೋಗ್ಯರು ನನ್ನ ಪ್ರಕಾರ. ಯಾರಾದ್ರು ನೋಡ್ತಾ ಇದ್ರೆ ಅವ್ರು ನಮ್ಮನ್ನು ಬೈಕೊಂಡ್ರು ತೊಂದರೆ ಇಲ್ಲ. ಅವರು ಈ ಸಮಾಜ ಘಾತುಕ ಶಕ್ತಿಗಳಲ್ಲಿ ಅವರು ಸೇರ್ಕೊಳ್ತಾರೆ ಅಂತಕ್ಕಂಥದ್ದು, ಸಮಾಜವನ್ನ ಅಡ್ಡದಾರಿಯಲ್ಲಿ ಎಳಿತಕ್ಕಂಥದ್ದು. ಇವತ್ತು ನಾವು ನೋಡ್ತೀವಿ ಅಪರಾಧಗಳು ಹೆಂಗ್ ನಡೀತವೆ, ದರೋಡೆ ಮಾಡ್ತಾರೆ ಜನಗಳು ಗೊತ್ತಿಲ್ದಂಗೆ ಅವ್ರು ಮೋಸ ಮಾಡಿ ಮರಳು ಮಾಡಿ ಏನೋ ಮಾಡ್ತೀವಿ ಅಂತ ಹೇಳಿ ನೋಡ್ರಿ, ಅವ್ರ ಪರಿಸ್ಥಿತಿನೇ ಹಂಗಿರ್ತದೆ. ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಯಾಕೆ ಅಂತ ಕೆಲಸ ಮಾಡ್ಬೇಕಿತ್ತು? ಸೊ ಹಂಗಾಗಿ ಇದು ಖಂಡಿತವಾಗ್ಲೂ 100% ಬೊಗಳೆ ಸಿದ್ಧಾಂತನೇ ಹೊರತು ಇದಕ್ಕೆ ಯಾವುದೇ ರೀತಿಯ ಆಧಾರ ಅಂತಕ್ಕಂಥದ್ದು ಇಲ್ಲ. ಇದನ್ನ ನಾನು ಈ ಮೂಲಕ ನಮ್ಮ ವೀಕ್ಷಕರಿಗೆ ಕೊಡ್ತಕ್ಕಂಥ ಸಂದೇಶ, ದಯವಿಟ್ಟು ಇಂಥ ಇವರು ಎಲ್ಲಿ ಕೂತಿರ್ತಾರಲ್ಲ ಬೊಗಳೆ ದಾಸಯ್ಯನವರು, ಇವ್ರನ್ನ ನಂಬಬೇಡಿ. ಸತ್ಯವನ್ನ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ಸುಖವಾಗಿ ಬದುಕಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ವಿಚಾರವನ್ನ ನಾನು ಲತಾಮಣಿಯವರ ಹತ್ರ ತೆಗೆದುಕೊಂಡು ಹೋಗ್ತೀನಿ. ಯಾಕಂದ್ರೆ ಬೊಗಳೆ ಸಿದ್ಧಾಂತ ಅನ್ನೋದಕ್ಕೆ ಕಟ್ಟು ಬಿದ್ದುಬಿಟ್ಟು ಕೆಲವು ವಿಚಾರಗಳನ್ನ, ಕೆಲವು ಎಕ್ಸಾಂಪಲ್ಗಳನ್ನ ಗ್ರಹಗತಿ ಚಲನೆಗಳ ಆಧಾರದ ಮೇಲೆ ಮೂರ್ತಿ ಸರ್ ಅವರು ಹೇಳಿದ್ರು. ಮತ್ತೆ ಅದಕ್ಕೆಲ್ಲ ಒಂದ್ ಕಡೆ ಸಾಕ್ಷ್ಯವಾಗಿ ನಾವು ಯಾವ್ದಾದ್ರು ಟಿವಿ ಚಾನಲ್ಗಳಲ್ಲಿ ನೋಡ್ತಾ ಇದ್ರೆ ಅವ್ರ ಸ್ಪಷ್ಟತೆನೇ ಇರಲ್ಲ. ಏನ್ ಹೇಳ್ತಾರೆ, ಈ ಒಂದು ಕಾಲಘಟ್ಟದಲ್ಲಿ ಇನ್ನೂ ಒಂದು 6 ತಿಂಗಳಲ್ಲಿ ಪ್ರಕೃತಿ ವಿಕೋಪ ಕಂಡು ಬರುತ್ತೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಇವತ್ತು ಸಾವನ್ನು ಅನುಭವಿಸ್ತಾನೆ ಅಂತ ಈ ತರ ಒಂದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಾಗೆ ಯಾರಾದ್ರೂ ಒಬ್ಬ ನಾಯಕ ಸತ್ತೇ ಹೋಗ್ತಾನೆ. 12 ಜನ ಸುಮಾರು ನಾಯಕರು ಅದ್ರ ಒಬ್ಬನು ಸತ್ತೇ ಹೋಗ್ತಾನೆ. ನೋಡಿ ನನ್ನ ಸಿದ್ಧಾಂತ ಸರಿ ಆಯ್ತು. ಆಮೇಲೆ ಯಾವ್ದೋ ರೋಗ ರುಜಿನಗಳು ನಾನು ಕರೋನಾಗೆ ಹೇಳಿದ್ದು ಅಂತಾನೆ ಬಂದ್ಮೇಲೆ. ಇಂತಹ ಸಿದ್ಧಾಂತಗಳನ್ನ ನಾವು ಕೇಳಿ ಎಷ್ಟು ಬೇಜಾರಾಗಿದೆ ಅಂದ್ರೆ, ತಮ್ಮ ವಾಕ್ಚಾತುರ್ಯ ಮತ್ತೆ ಬುದ್ಧಿವಂತಿಕೆಗೆ
ಆ ಜ್ಯೋತಿಷ್ಯದ ಒಂದು ಲೇಪನವನ್ನು ಕೊಟ್ಟು ವಾದ ಮಾಡ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಕಂಡಿರ್ತಕ್ಕಂಥ ಸತ್ಯ. ಅದು ಅವ್ರ ವಾದನೂ ಕೂಡ ಆಗಿತ್ತು. ಏನ್ ಹೇಳ್ತೀರಾ ಮೇಡಮ್, ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥಪೂರ್ಣ ಅಂತೀರಾ ಹೇಗೆ? ಎಲ್ಲ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ನಮ್ಮ ಅನುಭವಗೋಷ್ಠಿಯ ವಿಷಯ ಜ್ಯೋತಿಷ್ಯ ಶಾಸ್ತ್ರ ಅರ್ಥಪೂರ್ಣ ಅಥವಾ ಅರ್ಥರಹಿತ ಅನ್ನೋದು. ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅರ್ಥಪೂರ್ಣ ಅಂತ ನಾವು ವಾದ ಮಾಡಲಿಕ್ಕೆ ಕೂತಿರೋದಿಲ್ಲಿ. ನಾನು ಅರ್ಥಪೂರ್ಣ ಅಂತಾನೆ ಹೇಳ್ತೀನಿ ಸರ್. ಯಾಕೆ ಅಂದರೆ ಬೊಗಳೆ ಸಿದ್ಧಾಂತ ಹೇಳಿದ್ರು, ಅವರ ದೃಷ್ಟಿಯಲ್ಲಿ ಅದು ಬೊಗಳೆ ಸಿದ್ಧಾಂತ ಆಗಿರ್ಬೋದು. ಆದರೆ ಅದನ್ನ ನಾನು ಮಾನವನ ಮಾನಸಿಕ ಸ್ಥಿತಿಯನ್ನ ಸ್ಥಿಮಿತದಲ್ಲಿ ಇಡೋದಕ್ಕೆ ಬಳಸುವಂತ ಒಂದು ವಿಧಾನ ಅಂತ ಹೇಳ್ತೀನಿ. ಮಾನಸಿಕ ಸ್ಥಿತಿಯನ್ನ ಸ್ಥಿಮಿತದಲ್ಲಿ ಇಡ್ಲಿಕ್ಕೆ ಸಹಾಯ ಆಗುವಂತ ಒಂದು ವಿಧಾನ ಅಂತ ಹೇಳ್ತೀನಿ. ಹೌದು, ಸಾಂತ್ವನ ಸಿಗುವಂತ ಒಂದು ವಿಧಾನ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ. ನಾನು ವಿಜ್ಞಾನ ತಿಳ್ಕೊಂಡಿದ್ದೀನಿ, ನಾನು ವಿಜ್ಞಾನಿ, ನಾನು ವೈಚಾರಿಕವಾಗೇ ಚಿಂತನೆ ಮಾಡ್ತೀನಿ ಅಂತ ಯಾರೇ ಹೇಳ್ಕೊಳ್ಳಿ, ಅವರಲ್ಲೂ ಕೂಡ ಸಮಸ್ಯೆಗಳು ಅನ್ನೋದು ಬಂದೇ ಬರುತ್ತೆ. ಅದು ಯಾವ ರೀತಿ ಸಮಸ್ಯೆ ಆದ್ರೂ ಆಗಿರ್ಬೋದು. ಆ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಸಿಗದೇ ಇರುವಂತ ಸಮಯದಲ್ಲಿ ಇಂಥ ಒಂದು ಜ್ಯೋತಿಷ್ಯ ಶಾಸ್ತ್ರದಿಂದ ಬರುವಂತ ಒಂದು ವಾಣಿ ಏನಿದೆ, ಸಮಾಧಾನದ ಮಾತು ಏನಿದೆ, ಅದು ಆ ಮನುಷ್ಯನ ಸಮಸ್ಯೆಯಿಂದ ನಾನು ಬಗೆಹರಿಸ್ಕೋಬಹುದು, ಏನೋ ಒಂದು ಮಾರ್ಗ ಸಿಗುತ್ತೆ ನನಗೆ, ಎಲ್ಲಾ ಸಮಸ್ಯೆಗಳು ಕ್ಷಣಿಕ ಅಷ್ಟೇ, ಅದಕ್ಕೊಂದು ಪರಿಹಾರ ಇದೆ, ಇದರಿಂದ ನಾನು ಹೊರ ಬರ್ಬೋದು ಅನ್ನೋ ಒಂದು ಸಾಂತ್ವನದ ನುಡಿ ಆ ಜ್ಯೋತಿಷ್ಯ ಶಾಸ್ತ್ರದಿಂದ ಸಿಗುತ್ತೆ. ಆದ್ರಿಂದ ನಾನು ಆ ಜ್ಯೋತಿಷ್ಯ ಶಾಸ್ತ್ರ ಅರ್ಥಪೂರ್ಣ ಅಂತ ನಾನು ಒಪ್ಕೋತೀನಿ. ಯಾಕೆ ಅಂದ್ರೆ ಒಂದು ಮಾತಿದೆ ಇಂಗ್ಲಿಷಲ್ಲಿ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾವುದೋ ಒಂದು ಸಮಸ್ಯೆ ಬಂದು ಅದು ಬಗೆಹರಿಲಿಲ್ಲ ಅಂತ ಚಿಂತೆ ಮಾಡ್ಕೊಂಡು ಆ ಕಾಯಿಲೆ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕಿಂತ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಬಂದಂತ ಒಂದು ಸಮಾಧಾನ ನುಡಿ ಏನಿದೆ, ಆ ನುಡಿ ಕೇಳಿದಾಗ ಓ ಇದೆಲ್ಲ ಕ್ಷಣಿಕ, ನನಗೆ ಮುಂದೆ ಒಳ್ಳೆ ಕಾಲ ಬರುತ್ತೆ, ನಾನು ಮುಂದೆ ಇನ್ನೂ ಚೆನ್ನಾಗಿರ್ತೀನಿ ಅನ್ನೋದೊಂದು ನಂಬಿಕೆ ಬರುತ್ತೆ. ಬದುಕು ಅನ್ನೋದು ನಿಂತಿರೋದೇ ನಂಬಿಕೆ ಮತ್ತೆ ಭರವಸೆ ಮೇಲೆ. ಆ ನಂಬಿಕೆ ಮತ್ತೆ ಭರವಸೆನ ಯಾವುದೋ ಒಂದು ರೂಪದಲ್ಲಿ ಅದು ನೀಡ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ. ಸೊ ಆ ನಂಬಿಕೆ ಭರವಸೆ ಬಂದಿರೋದ್ರಿಂದ ಆ ಮನುಷ್ಯನ ಮಾನಸಿಕ ಸ್ಥಿತಿ ಸ್ಥಿಮಿತದಲ್ಲಿರುತ್ತೆ. ಮನಸ್ಸು ಪ್ರಶಾಂತವಾಗಿದ್ದಾಗ ಅವನು ನಿಶ್ಚಿಂತೆಯಿಂದ ಜೀವನ ಸಾಗಿಸ್ತಾ ಹೋಗ್ಬೋದು. ಆದ್ರಿಂದ ನಾನು ಈ ಜ್ಯೋತಿಷ್ಯ ಶಾಸ್ತ್ರ ಮನುಷ್ಯನ ಮಾನಸಿಕ ಸ್ಥಿತಿನ ಸ್ಥಿಮಿತದಲ್ಲಿಡೋದ್ರಿಂದ ಇದು ಅರ್ಥಪೂರ್ಣ, ಸಂಪೂರ್ಣವಾಗಿ ಅಲ್ಲಗಳೆಯೋ ಅಂತ ಅರ್ಥರಹಿತ ಅಲ್ಲ ಅಂತ ಖಂಡಿಸ್ತೀನಿ. ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಕೊಟ್ರೇಶ್ ಉಪ್ಪಾರ್ ಅವರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಅರ್ಥರಹಿತ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಅರ್ಥಪೂರ್ಣಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನಮಗಿದೆ. ಯಾಕಂದ್ರೆ ನಾವು ನೋಡಿ, ನಾಸ್ಟರ್ಡಾಮಸ್ ಎಂಬತಕ್ಕಂಥವನು ಎಷ್ಟೋ ಸಿದ್ಧಾಂತಗಳನ್ನ ಇಂದಿಗೂ ಕೂಡ ಆ ನಾಸ್ಟರ್ಡಾಮಸ್ ಬರೆದಿರ್ತಕ್ಕಂಥದ್ದು ನಿಜ ಆಗ್ತಾ ಇದೆ. ಅದೆಷ್ಟು ಮಟ್ಟಿಗೆ ನಿಜ ಆಗ್ತಾ ಇದೆ ಏನೋ ಗೊತ್ತಿಲ್ಲ. ಈ ತಿರ್ತಕ್ಕಂಥ ಎಷ್ಟೋ ಶಾಸ್ತ್ರಗಳಿವೆ, ನಾವು ಶಾಸ್ತ್ರಗಳನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋ ಹಾಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನಮಗೆ ಸಿಗ್ತವೆ. ನೋಡೋಣ ಇದಕ್ಕೆ ನಮ್ಮ ಕೊಟ್ರೇಶ್ ಉಪ್ಪಾರ್ ಅವರು ಏನ್ ಹೇಳ್ತಾರೆ ಅಂತ. ಒಂದು ಒಳ್ಳೆ ವಿಷಯ ಅನ್ನೋದಕ್ಕಿಂತನೂ ಪ್ರಸ್ತುತ ಸಂದರ್ಭದಲ್ಲಿ ಇಡೀ ಜಗತ್ತನ್ನ ಯಾವುದು ತಲ್ಲಣಿಸ್ತಾ ಇದೆ, ಒಂದು ಅಡ್ಡದಾರಿಯಲ್ಲಿ ಕೊಂಡೊಯ್ತಾ ಇದೆ, ಒಂದು ಶೋಷಣೆಯನ್ನು ಮಾಡ್ತಾ ಇದೆ, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾನು ದೃಶ್ಯ ಮಾಧ್ಯಮಗಳ ಬಗ್ಗೆ ಮಾತಾಡ್ತೀನಿ. ಅನೇಕ ದೃಶ್ಯ ಮಾಧ್ಯಮಗಳು ಈ ಜ್ಯೋತಿಷ್ಯವನ್ನು ಇಟ್ಕೊಂಡೆ ಬದುಕ್ತಾ ಇದ್ದಾವೆ. ಬೆಳಗ್ಗೆ ಎದ್ದು ಯಾವುದಾದ್ರೂ ಒಂದು ಟಿವಿ ಆನ್ ಮಾಡಿದೀವಿ ಅಂತಂದ್ರೆ, ಸಾಕಷ್ಟು ಟಿವಿಗಳು, ನಾನು ಎಲ್ಲ ಟಿವಿ ಅಂತ ಹೇಳಲ್ಲ, ಹಲವಾರು ಟಿವಿಗಳು ಜ್ಯೋತಿಷ್ಯಗಳನ್ನ ಮುಂದಿಟ್ಕೊಂಡೆ, ಬಹುತೇಕ ಟಿವಿಗಳು ಬೆಳಗ್ಗೆ ಏನಾರು ನಾವು ಆನ್ ಮಾಡಿದೀವಿ ಅಂತಂದ್ರೆ ಎಷ್ಟು ತಲೆ ಚಿಟ್ಟಿಡ್ದು ಹೋಗುತ್ತೆ ಅಂತಂದ್ರೆ, ಇವು ಇಂಥ ಶನಿಗಳನ್ನ ನೋಡ್ಬೇಕಲ್ಲ ಅನ್ಸುತ್ತೆ. ಯಾಕೆ ನಮಗೆ ಗೊತ್ತಿಲ್ದಿರ್ತಕ್ಕಂಥ ಶನಿಗಳನ್ನ ತಂದಿರ್ತಾರೆ ಅವರು. ಬಹುದೊಡ್ಡ ಶನಿಗಳೇ ಅವರು ಅಲ್ಲಿ ಕೂತು ಹೇಳ್ತಕ್ಕಂಥ ಬಹುದೊಡ್ಡ ಶನಿಗಳು ಅವರು. ಮೂರ್ತಿ ಸರ್ ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇಷನ್ ಮಾಡಿದ್ರು. ಗ್ರಹಗಳ ಬಗ್ಗೆ ಏನಿದೆ, ಒಂದು ಕಲ್ಪನೆ ಇದೆಯಲ್ಲ, ಭೂಮಿ ಒಂದು ಗ್ರಹ ಅಂತಕ್ಕಂಥದ್ದು ಅವ್ರ ಜ್ಯೋತಿಷ್ಯ, ಅದು ಸೈಂಟಿಫಿಕ್ ನಾವು ಒಪ್ಕೊಂತೀವಿ. ಸೂರ್ಯ ಒಂದು ಗ್ರಹ ಅಂತ ಹೇಳುತ್ತೇವೆ, ಅದೇ ಜ್ಯೋತಿಷ್ಯ, ಅದು ನಕ್ಷತ್ರ. ಸೌರವ್ಯೂಹದ ಒಂದು ಕಲ್ಪನೆ ಇಲ್ಲದಂಥ ಜ್ಯೋತಿಷ್ಯ ಶಾಸ್ತ್ರ. ಸೂರ್ಯ ಒಂದು ನಕ್ಷತ್ರ ತಂದೆ ಆದಂಥ ಕುಟುಂಬ ಇದೆ. ಕುಟುಂಬ ಅಂದರೆ 8 ಜನ ಸದಸ್ಯರಿದ್ದಾರೆ, ಅವ್ರಿಗೆ ಮತ್ತೆ ಉಪಗ್ರಹಗಳು ಇದ್ದಾವೆ. ಸೂರ್ಯನ ಕುಟುಂಬದ ಒಂದು ಗ್ರಹ ಭೂಮಿ, ಭೂಮಿಯ ಉಪಗ್ರಹ ಚಂದ್ರ, ಮಂಗಳಕ್ಕೆ ಫೈಬೋಸ್ ಮತ್ತು ಡೈಮೋಸ್, ಶನಿ ಗ್ರಹಕ್ಕೆ 23 ಇವು ಬರ್ತವೆ, ಉಪಗ್ರಹಗಳು ಬರ್ತವೆ. ಹಿಂಗೆ ಪ್ರತಿ ಗ್ರಹಕ್ಕೂ ನಾನು ಬರೀ ಸೂರ್ಯನ ಒಂದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅದು ಹತ್ತಿರ ಇರ್ತಕ್ಕಂಥ ಒಂದು ನಕ್ಷತ್ರ ಸೂರ್ಯ. ಹಂಗೆ ಸಾವಿರಾರು ನಕ್ಷತ್ರಗಳು ಇದ್ದಾವೆ. ಸಾವಿರಾರು ನಕ್ಷತ್ರಗಳು
ಲಕ್ಷಾಂತರ ಕೋಟ್ಯಾನುಕೋಟಿ ನಕ್ಷತ್ರಗಳಿದ್ದಾವೆ, ಎಲ್ಲವೂ ಸಹ ಇಂಥದ್ದೇ ಒಂದು ಸಂಸಾರವನ್ನು ಹೊಂದಿದ್ದಾವೆ. ಅದನ್ನೇ ಒಂದು ವಿವಾಹ ಅಂತ ಕರಿತೀವಿ. ಇದು ಒಂದು ಸೌರ ವಿವಾಹ ಅಂತ ಕರಿತೀವಿ ನಾವು, ಸೌರ ಮಂಡಲ ಅಂತ ಕರಿತೀವಿ. ಇದು ಹುಡುಕಿ ನೋಡಿ, ಅಲ್ಲಿ ಚಂದ್ರನ ಗ್ರಹ ಮಾಡಿದ್ರು, ಚಂದ್ರ ಉಪಗ್ರಹ. ಗುರು ಸಿಕ್ಕ, ಅವರಿಗೆ ಮಂಗಳ ಸಿಕ್ಕರು. ಆಮೇಲೆ ಇನ್ನೊಂದು ಯಾವುದೋ ಇವು ಸರ್ ಹೇಳ್ದಂಗೆ ರಾಹು ಮತ್ತು ಕೇತು ಗ್ರಹಗಳು ಮಾಡ್ಯಾರ ಇದೇ ಜ್ಯೋತಿಷಿಗಳು. ಇದುವರೆಗೆ ರಾಹು ಕೇತುಗಳು ಎಲ್ಲಿದಾವ ಮತ್ತೆ ಗೊತ್ತಿಲ್ಲ. ಎಲ್ಲಾ ಗ್ರಹಗಳನ್ನು ಹುಡುಕಾಡಿದ್ವಿ, ಆಚೆಗೂ ಹೋಗಿ ಬಂದಿದ್ವಿ, ಉಪಗ್ರಹಗಳ ಮೇಲೆ ನಾವು ಕಾಲಿಟ್ಟು ಬಂದಾಯ್ತು. ಆದ್ರೂ ರಾಹುಕೇತುಗಳು ಎಲ್ಲಿ ಸಿಕ್ಕಿಲ್ಲ. ಯಾಕೆಂದ್ರೆ ಇವರು ಹೊಟ್ಟೆ ಹರಿಯಾಕ್ ಮಾಡ್ಕೊಂಡ್ರ ಇವು ಗ್ರಹಗಳು. ಇವ್ರು ಏನಾದ್ರು ಸಂಶೋಧನೆ ಮಾಡಿ ಅವ್ರಿಗೆ ಇವ್ರಿಬ್ರು ಅಂದ್ರೆ ಮುಂದೆ ಏನಾದ್ರು ಮಾಡಿದ್ರೆ ಅವ್ರು ಸಿಗಬಹುದು. ವಿಜ್ಞಾನ ಅಂತ ಹೇಳಿದ್ರು ಅವರು, ಪ್ರಥಮವಾಗಿ ಮಾತಾಡುವಾಗ ಹೇಳಿದ್ರು ಏನು ಅಂದ್ರೆ ಅದು ವಿಜ್ಞಾನ ಅಂತ ಹೇಳಿದ್ರು, ಜ್ಯೋತಿಷ್ಯ ಶಾಸ್ತ್ರ ವಿಜ್ಞಾನ ಅಂತ. ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟರು ಮೂರ್ತಿ ಸರ್. ನಾನು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಕ್ ಹೋಗಲ್ಲ. ಒಂದು ರಾಜನ ಒಡ್ಡೋಲಗದಲ್ಲಿ ಒಂದು ಚರ್ಚೆ ನಡೆದಿರುತ್ತೆ. ಒಂದು ವಾರದ ಹಿಂದೆ ಆ ಒಂದು ಅರಮನೆಯ ಜ್ಯೋತಿಷಿ ರಾಜನಿಗೆ ಹೇಳಿರ್ತಾನೆ, ನಿಮ್ಮ ಜೀವಿತಾವಧಿನ 15 ದಿವಸ ಮಾತ್ರ, ಏನಾದ್ರೂ ಪುಣ್ಯದ ಕೆಲಸ ಮಾಡ್ಬೇಕಂದ್ರೆ ಮಾಡ್ಕೊಂಬಿಡಿ ರಾಜರೇ. ಮಹಾರಾಜ ಚಿಂತೆ ಈಡಾಗ್ಬಿಡ್ತಾನೆ ರಾಜ. ಹೆಂಗಾಗ್ಬಿಡ್ತಲ್ಲ, ನನಗೆ ಊಟನೇ ಮಾಡಲ್ಲ 3-4 ದಿನ. ಮತ್ತೆ ಸಭೆ ಕರೆಸ್ತಾನೆ. ಮಂತ್ರಿ ಬಹಳ ಬುದ್ಧಿವಂತ ಮಂತ್ರಿ ಇರ್ತಾನೆ ಆ ರಾಜ್ಯದ ಮಂತ್ರಿ. ಏನು ಮಹಾರಾಜರಂತ ಕೇಳಿದಾಗ ಹಿಂಗೆ ಅಂತ. ಇಲ್ಲ, ಜ್ಯೋತಿಷಿಗಳನ್ನ ಕರೆಸಿ. ಯಾರು ಹೇಳಿದ್ರು? ಆಸ್ಥಾನ ಜ್ಯೋತಿಷಿ ಕರೆಸಿ ಅಂತಂದಾಗೆ ಮತ್ತೆ ಕೇಳ್ತಾನೆ, ಯಾಕೆ ಏನಾಯ್ತು ನಮ್ಮ ಮಹಾರಾಜರಿಗೆ ಅಂತಂದು ಮಂತ್ರಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ಆ ಜ್ಯೋತಿಷಿ ಹೇಳ್ತಾನೆ, ಇಲ್ಲ ಅವರು ಜೀವಿತಾವಧಿ ಮುಗಿತಾ ಬಂತು, 15 ದಿನ ಬದುಕ್ತಾರೆ. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ ನಿಮ್ಮನ್ನೇ ಅಂತಾನೆ ಮಂತ್ರಿ. ಕೇಳಿ, ನೀವು ಎಷ್ಟು ದಿನ ಬದುಕ್ತೀರಿ? ನನ್ನ ಕುಂಡಲಿಯ ಪ್ರಕಾರ ನಾನೇನೋ 34 ವರ್ಷ ಬದುಕ್ತೀನಿ. ತಡ ಮಾಡಲ್ಲ ಮಂತ್ರಿ, ತಕ್ಷಣಕ್ಕೆ ತನ್ನ ಖಡ್ಗವನ್ನು ತೆಗೆದು ಕತ್ತರಿಸಿ ಹಾಕ್ಬಿಡ್ತಾನೆ ಜ್ಯೋತಿಷಿನೇ. ಅವಾಗ ರಾಜನಿಗೆ ಹೇಳ್ತಾನೆ, ನಿಮ್ಮಿದ್ರಿಗೆ 34 ವರ್ಷ ಬದುಕ್ತೇನೆ ಅಂದಂತ ಒಬ್ಬ ಜ್ಯೋತಿಷಿ 34 ಸೆಕೆಂಡ್ ಬದುಕಲಿಲ್ಲ. ಇನ್ನು ಅವ್ರು ಹೇಳಿದಂತ ನೀವು 15 ದಿನದ್ದು ಜೀವಿತಾವಧಿ ಹೆಂಗೆ ಇಟ್ಕೊಂತೀರಿ? ಅದೆಲ್ಲ ಸುಳ್ಳು ಮಹಾರಾಜರೇ, ನೀವು ಚೆನ್ನಾಗಿರ್ತೀರಿ. ಇದೆಯಲ್ಲ ಈ ಜ್ಯೋತಿಷಿಗಳ ಕೆಲಸ ಇದು. ಬೊಗಳೆ. ಅದೇ ನೀವು ಒಳ್ಳೆ ಪದವನ್ನ ಕೊಟ್ರಿ, ಬೊಗಳೆ ಸಿದ್ಧ. ಖಂಡಿತವಾದ ಚರ್ಚೆ ಮುಖಾಂತರ ಚರ್ಚೆ ಪೂರ್ತಿ. ಮತ್ತೆ ನೋಡಿ, ಇದೇ ಜ್ಯೋತಿಷ್ಯ ಗ್ರಹಣ ಸಂದರ್ಭದಲ್ಲಿ ಸಾಕಷ್ಟು ಟಿವಿಲಿ ನೋಡ್ಬೇಕು, ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಅಂತ ಹೇಳೋದು ಅವರೇ ನಮಗೆ. ಅವ್ರು ಹೇಳಿಂದ ನಾವು ಎದ್ದೇಳ್ಬೇಕಾಗಿದೆ. ಎಷ್ಟು ಗಂಟೆ ಹೇಳಬೇಕು, ಎಷ್ಟು ಗಂಟೆ ಊಟ ಮಾಡ್ಬೇಕು, ಎಷ್ಟು ಗಂಟೆ ನೀರು ಕುಡಿಬೇಕು, ಇವ್ರು ಹೇಳ್ತಾರೆ ಜ್ಯೋತಿಷಿಗಳು. ಅವ್ರಿಗೆ ಕೊಟ್ಬಿಡಿ ನಿಮ್ ಅವ್ರಿಗೆ ಹಂಗ ಹೇಳಿಲ್ಲ ಅಂದ್ರೆ ಅವ್ರಿಗೆ ಊಟ ತಿಂಡಿ ನೀರು ವ್ಯವಸ್ಥೆ ಆಗ್ಬೇಕಲ್ಲ, ಅವ್ರ ದುಡಿಮೆ ಆಗ್ಬೇಕಲ್ಲ, ಬಿಸ್ನೆಸ್ ನಡಿಬೇಕಲ್ಲ ಪಾಪ. ನೋಡಿ, ನಾವು ನೀರನ್ನ ಚೆಲ್ಲಿ ಬಿಡ್ತೀವಿ ಗ್ರಹಣದಲ್ಲಿ. ಎಲ್ಲರೂ ನಾವು ಮಾಮೂಲಿ ಮಾಡ್ತಕ್ಕಂಥ ಜ್ಯೋತಿಷಿ ಹೇಳೋದು, ನಾನು ಹೇಳೋದು, ನೀರನ್ನು ಚೆಲ್ಲಿ ಬಿಡ್ತೀವಿ. ನೀರಿನ ಮೇಲೆ ಮಾತ್ರ ಗ್ರಹಣದ ಛಾಯೆ ಬಿದ್ದಿರುತ್ತಾ. ಆಮೇಲೆ ಸ್ನಾನ ಮಾಡ್ಬಿಟ್ಟು ಹೊಸ ಆಹಾರ ಅಡಿಗೆ ಮಾಡ್ಕೊಂಡು ತಿಂತೀವಿ. ಹಳೆ ಆಹಾರ ಇದ್ದಂದ್ರೆ ಚೆಲ್ಲಿ ಬಿಡ್ತೀವಿ. ಅದೇ ನೀವು ಹಾಕೊಂಡಿರ್ತಕ್ಕ ಬಂಗಾರದ ಮೇಲೆ ಛಾಯೆ ಬಿದ್ದಿರಲ್ವಾ? ಅಲ್ಲ, ಅಕ್ಕಿಗಳು ಸ್ಟಾಕ್ ಇರ್ತವೆ, ಕಿರಾಣಿ ಅಂಗಡಿಗಳು ಅದನ್ನ ದರ್ಬೆ ಹಾಕ್ತೀವಿ. ಮನೆಯಲ್ಲಿ ಇರ್ತಕ್ಕಂಥ ದರ್ಬೆ ಹಾಕ್ತೀರಿ ಗ್ರಹಣ ಇದಾಗ. ನೀರು ಎಲ್ಲಿಂದ ಬರುತ್ತೆ? ಅದು ಅದೇ ಕಾವೇರಿ ನೀರು ತಾನೆ ಬರೋದು. ಆ ಡ್ಯಾಮಿನ ಮೇಲೆ ಛಾಯೆ ಬಿದ್ದಿರುತ್ತೆ ತಾನೆ. ಅದನ್ನೆಲ್ಲ ಚೆಲ್ಲಿದ್ನಂದ್ರೆ ನಮಗೆ ಕುಡಿಯಕ್ ನೀರು. ಯಾವುದು ವೈಜ್ಞಾನಿಕತೆ, ಯಾವುದು ಮೌಢ್ಯ? ಜ್ಯೋತಿಷ್ಯ ಅನ್ನೋದೇ ದಟ್ ಮೀನ್ಸ್ ಮೌಢ್ಯ. ಇವತ್ತು ಇಡೀ ಜಗತ್ತಲ್ಲಿ ದುಡಿದೆ ತಿಂತಕ್ಕಂಥ ಏಕೈಕ ಒಬ್ಬ ಸೋಂಬೇರಿ ಮನುಷ್ಯ ಯಾವನಾದ್ರೂ ಇದ್ರೆ ಅದು ಜ್ಯೋತಿಷಿ. ದುಡಿಲಿಲ್ದಲ್ಲಿ ತಿಂತಕ್ಕಂಥ ಒಬ್ಬ ಸೋಂಬೇರಿ ಮನುಷ್ಯ. ಬರೀ ವಾಕ್ಚಾತುರ್ಯ ಅಂತೀರಾ? ವಾಕ್ಚಾತುರ್ಯ ಮೋಸತನ ಅದು. ದುಡಿದಿ ತಿನ್ಬೇಕು, ಅದು ಮೋಸತನ. ವಾಕ್ಚಾತುರ್ಯ ಅಂತ ಬರಲ್ಲ ಅದು. ಅಲ್ಲ, ವಾಕ್ಚಾತುರ್ಯದಿಂದ ತಾನೇ ಮರಳು ಮಾಡೋದು. ಇಲ್ಲಾಂದ್ರೆ ಈಗ ನನಗೆ ಜ್ಯೋತಿಷ್ಯನ ನನಗೆ ವಾಕ್ಚಾತುರ್ಯ ನನ್ನ ಮಾತ್ರ ನೀವು ನಂಬಲ್ಲ, ಅವನು ನಂಬಿಸ್ತಾನ, ಅದನ್ನ ಕರಿಕಾಗೇನೆ ಬಿಳಿಕಾಗೆ ಮಾಡ್ಬಿಡ್ತಾನ ಅವನು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ ಜ್ಯೋತಿಷಿಗಳ ವಿರುದ್ಧ ಬನ್ನಿ ಮನುಷ್ಯರಾಗಿ ಪ್ರಗತಿಗೆ ಯಾವಾಗಲೂ ವಿರುದ್ಧವಾಗಿರುವ ಈ ಪುರೋಹಿತರು ಮತ್ತು ಜ್ಯೋತಿಷಿಗಳನ್ನು ಒದ್ದೋಡಿಸಿ. ಅವ್ರ ಪ್ರೋಗ್ರೆಸ್ಸಿಗೆ ಎಂದೂ ಅವರು ಮಣೆ ಹಾಕಲ್ಲ, ಹಿಂದೆಳೆಗೆ ನೋಡ್ತಾರೆ. ಎಲ್ಲಿ ಮೌಢ್ಯವನ್ನು ಜಾಸ್ತಿ ಬಿತ್ತಬೇಕು ಅಲ್ಲಿ ಬಿತ್ತಿಬಿಟ್ಟು ಅವರ ಒಂದು ಪರಂಪರೆಯನ್ನು ಹೆಚ್ಚಿಸ್ಕೋಬೇಕು, ಅವರು ಹೊಟ್ಟೆಯನ್ನು ಇರ್ಕೋಬೇಕು. ಬನ್ನಿ ಮನುಷ್ಯರಾಗಿ ಪ್ರಗತಿಗೆ ಯಾವಾಗಲೂ ವಿರುದ್ಧವಾಗಿರುವ ಪುರೋಹಿತರು ಅಥವಾ ಜ್ಯೋತಿಷ್ಯಗಳನ್ನು ಒದ್ದೋಡಿಸಿ, ಅವರೆಂದಿಗೂ ತಿದ್ದಿಕೊಳ್ಳುವುದಿಲ್ಲ, ಅವರ ಹೃದಯ ಎಂದಿಗೂ ವಿಶಾಲವಾಗುವುದಿಲ್ಲ.
ಶತಮಾನಗಳಿಂದ ಬಂದ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯ ಸಂತಾನ ಅವರು. ಮೊದಲು ಪುರೋಹಿತಶಾಹಿಗಳನ್ನು ಬೇರು ಸಹಿತ ಕಿತ್ತೊಗೆಯಿರಿ, ಬನ್ನಿ ಮನುಷ್ಯರಾಗಿ. ಸಂಕುಚಿತ ಬಿಲಗಳಿಂದ ಹೊರಗಡೆ ಬನ್ನಿ, ಕಣ್ಣು ತೆರೆದ ಜಗವನ್ನು ನೋಡಿ, ನಿಮ್ಮನ್ನು ನೀವು ಅರಿಯಿರಿ. ಎಷ್ಟು ಸೊಗಸಾಗಿ ವಿವೇಕಾನಂದರು ಹೇಳ್ತಾರೆ. ಇದೇ ಜ್ಯೋತಿಷಿಗಳ ವಿರುದ್ಧ. ಒಂದು ದೇಶ ಪ್ರಗತಿ ಆಗಬೇಕು ಅಂತಂತಂದರೆ ಅಲ್ಲಿನ ಒಂದು ಮೌಢ್ಯ ಅಳಿಯಬೇಕು. ಯಾವ ದೇಶದಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇರುತ್ತೋ ಆ ದೇಶ ಮುಂದುವರಿಯುತ್ತೆ, ಮಾನವನನ್ನಾಗಿ ನೋಡುತ್ತೆ. ಅದಕ್ಕೆ ಕುವೆಂಪು ಒಂದು ಕಡೆ ಹೇಳ್ತಾರೆ ಅಲ್ಲ, ಯಾವುದು, ತುಪ್ಪವನ್ನು ಬೆಂಕಿಗೆ ಸೇಯಲು ಶಮನವಾಗುವುದಾದರೆ ಗ್ರಹದ ಪೀಡೆ, ಪುಷ್ಟಿನಪ್ಪ ಪುರೋಹಿತನನ್ನು ಯಜ್ಞಕ್ಕೆ ಆಹುತಿ ಮಾಡಿ ಮತ್ತಷ್ಟು ಪರಿಹಾರ ದೊರೆಯದೇನು ಕೇಳಿ. ಎಷ್ಟು ಸೊಗಸಾಗಿ ಕುವೆಂಪು ಹೇಳ್ತಾರೆ. ಅವ್ರನ್ನೇ ಎತ್ತಿ ಯಜ್ಞಕ್ಕೆ ಹಾಕಿ ಅಂತೀರ. ಹೌದು. ಈಗ ಸತೀಶ್ ಅವರಿಗೆ ಸಂಕಷ್ಟಗಳು ಇದ್ದಾವೆ ಅಂತ ಹೇಳರಿ ಯಾರು? ಅದೇ ಜ್ಯೋತಿಷಿಗಳು. ಜ್ಯೋತಿಷಿ ಹೇಳದೇ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ. ಆರಾಮಾಗಿರೋರು ಅವರು. ತುಪ್ಪವನ್ನು ಬೆಂಕಿಗೆ ಸೇಯಲು ಶಮನವಾಗುವುದಾದರೆ ಗ್ರಹದ ಪೀಡೆ, ಪುಷ್ಟಿನಪ್ಪ ಪುರೋಹಿತನನ್ನು ಯಜ್ಞಕ್ಕೆ ಆಹುತಿ ಮಾಡಿ ಮತ್ತಷ್ಟು ಪರಿಹಾರ ದೊರೆಯದೇನು ಕೇಳಿ ಅಂತ ಕುವೆಂಪು ಹೇಳ್ತಾರೆ. ಯಾಕೆ ನಮ್ಮ ಸಮಸ್ಯೆಗಳನ್ನ ಹೇಳ್ತಕ್ಕಂಥರೇ ಪುರೋಹಿತಶಾಹಿಗಳು, ಆ ಜ್ಯೋತಿಷಿಗಳು. ಅವರನ್ನೇ ಎಸ್ತು ಬಿಡಿ, ನಿಮಗೆ ಸಮಸ್ಯೆಗಳೇ ಬರಲ್ಲ ಅಂತ. ಗೌತಮ ಬುದ್ಧ ತನ್ನ ವಿನಯ ಪಿಟಕದಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಜ್ಯೋತಿಷ್ಯವನ್ನು ಹೇಳಿ ಉದರ ಪೋಷಣೆ ಮಾಡಿಕೊಳ್ಳುವವರನ್ನು ಹೊರದೂಡಿ. ಜ್ಯೋತಿಷಿಗಳು ಇರ್ತಕ್ಕಂಥ ತಮ್ಮ ಉದರ ಪೋಷಣೆಗಾಗಿ. ಈಗ ಮೂರ್ತಿ ಸರ್ ಹೇಳಿದರು, ಯಾವುದೋ ನಮಗೆ ಈ ಕೊರೋನಾ ಬಂದಂಥ ಒಂದು ಸಂದರ್ಭದಲ್ಲಿ ಯಾವ ಜ್ಯೋತಿಷಿಗಳು ಏನಾದರೂ ಒಂದು ಪರಿಹಾರ ಕೊಟ್ರ? ಏನು ಕೊಡ್ಲಿಲ್ಲ. ಅವ್ ಮನೆಯಿಂದ ಹೊರಗಡೆನೆ ಬರಲಿಲ್ಲ. ಯಾವ ಟಿವಿ ಜ್ಯೋತಿಷಿಗಳು ಬಂದು ಅದಕ್ಕೆ ಪರಿಹಾರವನ್ನು ಕೊಡ್ಲಿಲ್ಲ. ಅವರಿಗೂ ಸೀಲ್ ಡೌನ್ ಮಾಡಿಬಿಟ್ಟಿದ್ರಲ್ಲ. ಜ್ಯೋತಿಷಿಗಳ ರಾಜ್ಯ ಅಂತಾನೆ ಕರಿತೀವಿ ಕೇರಳನೇ. ಇಡೀ ಕೇರಳ ತುಂಬಿರ್ತಕ್ಕಂಥರೆಲ್ಲ ಜ್ಯೋತಿಷಿಗಳೇ. ಜಾಸ್ತಿ ಇದ್ದಿದ್ದು ಕರೋನಾ ಜಾಸ್ತಿ ಇದ್ದಿದ್ದಲ್ಲಿ ಯಾವ್ದು ಬೇಡ, ಒಂದು ಸುನಾಮಿ ಆಯ್ತು ಸರ್ ಒಂದು 4-5 ವರ್ಷದಲ್ಲಿ. ಇಡೀ ಎಲ್ಲ ಜ್ಯೋತಿಷಿಗಳು ಓಡ್ ಬಂದ್ರು, ಕೇರಳ ಬಿಟ್ಟು ಹೊರಗಡೆ ಬಂದ್ರು. ಅವ್ರು ಯಾರಿಗೂ ಗೊತ್ತಿರಲಿಲ್ವಾ ಸುನಾಮಿ ಬರುತ್ತೆ, ಕೇರಳ ಮುಳ್ಕೊಂಡು ಹೋಗುತ್ತೆ ಅಂತ? ಗೊತ್ತಿರಲಿಲ್ಲ ಅನ್ಸುತ್ತೆ. ಭವಿಷ್ಯ ಏನು ಗೊತ್ತಿದೆ, ಮತ್ತೆ ಇನ್ನೊಬ್ಬರ ಭವಿಷ್ಯ ಏನು ಹೇಳ್ತಾರೆ ಇವರು? ಅವ್ರ ಭವಿಷ್ಯನೇ ನಮ್ಮ ಭವಿಷ್ಯವನ್ನ ಗೊತ್ತಿಲ್ದಂತರು ಇನ್ನೊಬ್ಬರ ಭವಿಷ್ಯನ ಹೇಳಕ್ ಹೊರಟಿದ್ರಲ್ಲ. ಇದಕ್ಕಿಂತ ಈ ಮೂರ್ಖತನದ ಪರಮಾವಧಿ ಏನಿದೆ? ಹೌದು. ಜ್ಯೋತಿಷ್ಯ ಎಂಬುದೇ ಒಂದು ಸಮಾಜವನ್ನ ಕೊಳ್ಳೆ ಹೊಡಿಲಿಕ್ಕಾಗಿರ್ತಕ್ಕಂಥವ್ರು. ಜನಸಾಮಾನ್ಯರ ಒಂದು ಮನಸ್ಸಿನ ಮೇಲೆ ಅವ್ರು ಹೇಳಿದ್ರಲ್ಲಿ ಏನೋ ಸ್ಥಿಮಿತತೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಇದೇ ಮೋಸತನ ಎಂಬುದು. ಮೋಸತನ ಮಾಡಿ ಬದುಕಕ್ಕಿಂತ ಸ್ವಂತ ದುಡಿದು ಬದುಕಬೇಕು, ದುಡಿದು ತಿನ್ನಬೇಕು. ಒಳ್ಳೆ ವಿಚಾರವನ್ನು ಹೇಳಿದ್ರಿ ಸತೀಶ್ ಅವರು. ಈಗ ಕೊಟ್ರೆ ಸರ್ ಅವರ ಅಭಿಪ್ರಾಯವನ್ನು ನಾನು ಸತೀಶ್ ಅವ್ರ ಹತ್ರ ತೆಗೆದುಕೊಂಡು ಹೋಗ್ತೀನಿ. ಸರ್, ನಾನು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳಬೇಕಂದ್ರೆ ನಾನು ಜ್ಯೋತಿಷ್ಯ ನಂಬಲ್ಲ. ಅದು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ನಾನು ಹುಟ್ಟಿದಾಗಿಂದ ಹಿಡಿದು 2017ರವರೆಗೂ ಕೂಡ ನಾನು ಜ್ಯೋತಿಷ್ಯ ನಂಬ್ತಾ ಇರಲಿಲ್ಲ. ಬಟ್ ಒಂದು ಘಟನೆ ನನಗೆ ನಂಬೋ ಹಾಗೆ ಮಾಡ್ತು. ಏನಾಯಿತು ಅಂತಂದರೆ 2017ರಲ್ಲಿ ಮರಾಠಿ ಮಾತಾಡ್ತಕ್ಕಂಥವ್ರು ಮಹಾರಾಷ್ಟ್ರದಿಂದ ಒಂದು 4-5 ಜನ ಬಂದರು. ಇದು ಸತ್ಯ ಘಟನೆ ನಡೆದಿರ್ತಕ್ಕಂಥದ್ದು. ಬಂದರು, ಸೀದಾ ಮನೆಯೊಳಗೆ ಬಂದು ಅವ್ರು ಏನು ಹೇಳಿದರು ಅಂತಂದರೆ, ಬನ್ನಿ ಅಂತ, ನಿಮಗೆ ತಂದೆ ತಾಯಿ ಇಲ್ಲ, ಇಬ್ಬರು ತೀರ್ಕೊಂಡಿದ್ದಾರೆ, ನಿಮಗೆ ತಾಯಿ ಆಶೀರ್ವಾದ ಇದೆ, ಜೊತೆಗೆ ನೀವು ಇಂಥ ವೃತ್ತಿ ಮಾಡ್ತಿದ್ದೀರಾ, ನಿಮಗೆ ನಿಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳಿದ್ದೀರಾ. ಎಷ್ಟು ಸತ್ಯವನ್ನು ತಲೆಗೆ ಹೊಡೆದಂಗೆ ಹೇಳಿದ ಅಂತಂದರೆ, ಅವತ್ತಿನವರೆಗೂ ನಾನು ಏನು ಜ್ಯೋತಿಷ್ಯ ನಂಬ್ತಾ ಇಲ್ಲಲ್ಲ ಅದೆಲ್ಲವೂ ಕೂಡ ನನಗೆ ಇಳಿದೋಯ್ತು. ಆಮೇಲೆ ಯಾಕೆ ಹಿಂಗೆ ಹೆಂಗೆ ಹೇಳ್ದ ಇವನು ಅಂತಂದು ತಕ್ಷಣ ನನ್ನ ಮಗನ ಕರೆದೆ. ಅಕ್ಕಪಕ್ಕ ಹಿಂದೆ ಮುಂದೆ ಯಾರ್ಯಾರ ಮನೆಗೆ ಹೋಗಿದ್ರೆ ಅವ್ರನ್ನೆಲ್ಲರೂ ಕೇಳ್ಕೊಂಬಾರೋ, ನಮ್ಮ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೀವು ಕೊಟ್ಟಿದ್ದೀರಾ ಅಂತಂದು. ಅವನು ಹೋದ, ನಮ್ಮ ಮನೆ ವಿಷಯ ಯಾರಿಗೆ ಗೊತ್ತು, ಪಕ್ಕದ ಮನೆಗೆ ಗೊತ್ತು. ಅಂಕಲ್ ಇವ್ರು ಬಂದಿದ್ರ, ಇವರು ನಮ್ಮ ಬಗ್ಗೆ ಏನಾದ್ರು ಮಾಹಿತಿ ಕೇಳಿದ್ರಾ? ಇಲ್ಲಪ್ಪ, ಗೊತ್ತಿಲ್ಲ, ಅವ್ರು ಏನು ಕೇಳಿಲ್ಲ. ಆ ರೀತಿ ಒಂದು 7-8 ಮನೆ ತಿರುಗಾಡಿದಾಗಲೂ ಕೂಡ ಯಾರೂ ನಮ್ಮ ಬಗ್ಗೆ ಗೊತ್ತಿಲ್ದಿರ್ತಕ್ಕಂಥವ್ರು. ಮತ್ತು ಹಳ್ಳಿಯಿಂದ ನಾನು ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥದ್ದು, ನಮ್ಮ ಪಕ್ಕದ ಮನೆಗೆ ಆ ವಿಷಯ ನಾನು ಬಿಟ್ಕೊಟ್ಟಿಲ್ಲ. ನಾವೆಷ್ಟು ಜನ ಮಕ್ಕಳು, ನಾನೇನು ವೃತ್ತಿ ಮಾಡ್ತಿದ್ದೀನಿ, ನಮಗೆ ಎಷ್ಟು ಜನ, ಆ ವಿಷಯನೇ ನಾನು ಬಿಟ್ಕೊಟ್ಟಿಲ್ಲ. ಅವ್ರು ಹೆಂಗೆ ಹೇಳಿದರು ಅಂತಕ್ಕಂಥದ್ದು ನನಗೆ ಒಂಥರ ಅವತ್ತು ಜ್ಯೋತಿಷ್ಯವನ್ನು ಎಲ್ಲ ಒಂದು ಕಡೆ ನಂಬುವ ಹಾಗೆ ಮಾಡಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅದು. ಯಾಕೆ ಹೇಳ್ತೀನಿ ಅಂತಂದರೆ, ಈ ಎದುರಾಳಿ ನಿಮ್ಮ ತಂಡದವರು ಎಷ್ಟೇ ಜ್ಯೋತಿಷ್ಯವನ್ನು
ಬೊಗಳೆ ಸಿದ್ಧಾಂತವನ್ನು ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ನಾವು ಮತ್ತೆ ಜ್ಯೋತಿಷ್ಯ ಕಡೆ ಹೋದಾಗ ಇವೆಲ್ಲ ಹೆಂಗ್ ಹೇಳ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನಾತೀತವಾಗಿ ನನಗೂ ಕೂಡ ಉಳಿದಿರ್ತಕ್ಕಂಥದ್ದು. ಏನ್ ಹೇಳ್ತೀರಾ ಸತೀಶ್ ಸರ್, ನಿಮ್ಮ ಒಂದು ಅಭಿಪ್ರಾಯದ ಮೂಲಕ ನನಗೇನಾದ್ರೂ ಆ ಉತ್ತರ ಸಿಕ್ಕರೆ ನಿಜವಾಗ್ಲೂ ನಾನು ಅದನ್ನ ಅಭಿಪ್ರಾಯನ ಕೊಡ್ತೀನಿ. ನಾನು ನನ್ನ ಎದುರಾಳಿ ತಂಡದಲ್ಲಿ ಇರ್ತಕ್ಕಂಥವ್ರು ಇಬ್ರು ಕೂಡ ಏನು ನೀವು ಮೊದಲ ಬಾರಿಗೆ ಬಳಸಿರ್ತಕ್ಕಂಥ ಪದವನ್ನೇ ಅದಕ್ಕೆ ಕಟ್ಟಿಬಿದ್ದಾರೆ, ಜೋತ್ ಬಿದ್ದುಬಿಟ್ಟಾರೆ ಅದಕ್ಕೆ. ಯಾಕಂದ್ರೆ ಬಹಳ ಸೂಕ್ತವಾದ ಪದವನ್ನ ಹೌದು, ಅವ್ರು ಹೇಳಿದ್ರು. ಸೂಕ್ತ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಬೊಗಳೆ ಸಿದ್ಧಾಂತ ಅಂತ ಅದನ್ನ ಬೊಗಳೆ ಸಿದ್ಧಾಂತ ಅಂತ ಜ್ಯೋತಿಷ್ ಶಾಸ್ತ್ರವನ್ನ ಇವರು ಖಂಡಿಸೋದಾಗಿದ್ರೆ ಇವತ್ತು ಟಿ ವಿ ವಾಹಿನಿಯ ಅನೇಕ ವಾಹಿನಿಗಳಲ್ಲಿ ಬೆಳಗ್ಗೆ ಹೊತ್ತು ಒಂದು ಅದನ್ನು ಕಾರ್ಯಕ್ರಮವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಅಂದರೆ ಆ ಮಾಧ್ಯಮಗಳೆಲ್ಲ ಮೂರ್ಖತನದ ಪರಮಾವಧಿಯನ್ನು ತೋರಿಸ್ತಾ ಇದಾವ ಅಂತ ಅವರ ಖಂಡಿತ ಇರಲಿ ತೊಂದರೆ ಇಲ್ಲ. ಈಗ ನೀವು ಬೊಗಳೆ ಸಿದ್ಧಾಂತ ಅಂತ ನೀವು ಜ್ಯೋತಿಷ್ ಶಾಸ್ತ್ರವನ್ನು ಕರೆಯೋಕ್ಕೆ ಮುಂದಾಗಿದ್ದೆ ಆದರೆ ನನ್ನ ಕೆಲವು ಉದಾಹರಣೆಗಳಿದ್ದಾವೆ, ಅದಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ. ಮೈಕೆಲ್ ನಾಸ್ಟ್ರಾಡಮಸ್ ಒಬ್ಬ ಜಗತ್ತಿನ ದೊಡ್ಡ ಜ್ಯೋತಿಷಾಸ್ತ್ರ ವಿಜ್ಞಾನ. ಅವರು ಸುಮಾರು 2000 ವರ್ಷಗಳವರೆಗೂ ಆಗ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ, ಜಗತ್ತಿನ ಅನೇಕ ವಿಚಾರಗಳ ಬಗ್ಗೆ ಮೊದಲನೇ ಭವಿಷ್ಯ ನುಡಿದಾರೆ. ಅದರಲ್ಲಿ ಒಂದು ಸಾಕಷ್ಟುಗಳು ನಮ್ಮ ಅನುಭವಕ್ಕೂ ಬಂದಿದ್ದಾವೆ, ಆಗಿದ್ದಾವೆ. ಅವ್ರು ಕೊಟ್ಟಿರ್ತಕ್ಕಂಥ ಭವಿಷ್ಯ, ಅವ್ರು ಹೇಳಿರ್ತಕ್ಕಂಥ ಭವಿಷ್ಯ ಸುಳ್ಳ ಅಂತ ನನ್ನ ಪ್ರಶ್ನೆ ನಮ್ಮ ಎದುರಾಳಿ ತಂಡಕ್ಕೆ. ಆಮೇಲೆ ಮೈಲಾರದಲ್ಲಿ ವರ್ಷಕ್ಕೊಂದು ಬಾರಿಗೆ ಕಾರ್ಣಿಕ ನಡೀತಿದೆ, ಕಾರ್ಣಿಕ ನುಡಿದು. ಸೊ ಮೈಲಾರದ ಕಾರ್ಣಿಕ ನುಡಿತಾಗ ಆ ಕಾರ್ಣಿಕ ನುಡಿದಿರ್ತಕ್ಕಂಥದ್ದು ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ನಂಬ್ತಕ್ಕಂಥ ಅದರ ಬಗ್ಗೆ ವಿಚಾರ ಮಾಡ್ತಕ್ಕಂಥ, ವಿಮರ್ಶೆ ಮಾಡ್ತಕ್ಕಂಥ ಪ್ರವೃತ್ತಿನ ಮಾಡ್ತೀವಿ ನಾವು. ಅದು ಸುಳ್ಳು. ಕೋಡಿಮಠದ ನಿಮಗೆ ಅವಕಾಶ ಕೊಟ್ಟಿದ್ದೆ ನಾನು. ಕೋಡಿಮಠದ ಸ್ವಾಮಿಗಳು ತಾಳೆಗರಿ ಮೇಲೆ ಬರೆದಿರ್ತಕ್ಕಂಥ ಅನೇಕ ವಿಚಾರಗಳು ಆಧರಿಸ್ಬಿಟ್ಟು ಅವರಲ್ಲಿರ್ತಕ್ಕ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಅನೇಕ ತಾಳೆಗರಿಯ ಸಿದ್ಧಾಂತಗಳನ್ನು ಆಧರಿಸ್ಬಿಟ್ಟು ಭವಿಷ್ಯವನ್ನು ನುಡಿತಾರೆ, ಮುಂದಾಗ್ತಕ್ಕಂಥ ದಿನಗಳನ್ನು ಹೇಳ್ತಾರೆ. ಅದಾದಮೇಲೆ ಕೊಡೆಕಲ್ ಬಸವಣ್ಣ, ಕಲ್ಲಿನ ಬಸವಣ್ಣದ ಸಿದ್ಧಾಂತ ಇರ್ಬೋದು, ಅಥವಾ ಬೆಳ್ಳೂರಿನ ಕಲ್ಲಿನ ಕೋಳಿ ಇದಾಗ್ತಕ್ಕಂಥ ವಿಚಾರ ಇರ್ಬೋದು. ಆಮೇಲೆ ಯಗಟಿಯ ಕಲ್ಲಿನ ಬಸವಣ್ಣ ಹೇಳ್ತಕ್ಕಂಥದ್ದು ವಿಚಾರ ಇರ್ಬೋದು. ಅದಾದಮೇಲೆ ಮೈಲಾರದ ಕಾಣಿಕೆ ಹೇಳಿದೆ. ಮತ್ತು ಈ ಥರದ ಅನೇಕ ಜ್ಯೋತಿಷಾಸ್ತ್ರದನ್ನು ಪ್ರವೀಣ್ಯತೆ ಪಡೆದಿರ್ತಕ್ಕಂಥ ವಿಚಾರಗಳು ನಮ್ಮ ಸುತ್ತಮುತ್ತಲ ಇದ್ದಾವೆ. ಸೊ ಅವೆಲ್ಲವೂ ಕೂಡ ಅವೈಜ್ಞಾನಿಕ ಅನ್ನೋದಾದರೆ ನಾವು ಇವರ ಜಾಣತನಕ್ಕೆ ಏನು ಹೇಳಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೋಡ್ರಿ. ನನ್ನ ಮೊದಲನೇ ವಿಚಾರವನ್ನು ಹೇಳಬೇಕಾದ್ರೆ ಜ್ಯೋತಿಷಾಸ್ತ್ರ ಒಂದು ತ್ರಿಕಾಲ ಜ್ಞಾನವನ್ನು ಹೇಳ್ತಕ್ಕಂಥ, ತ್ರಿಕಾಲ ಜ್ಞಾನದ ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ಏಕೈಕ ಶಾಸ್ತ್ರ ಅಂತ ಹೇಳ್ಬೇಕಾದ್ರೆ ನಾನು ಒಂದು ಮಾತು ಹೇಳಿದೆ. ಏನು ಹೇಳಿದೆ ಅಂತಂದರೆ, ಏನು ಗ್ರಹಗಳಿದಾವಲ್ಲ, ಇವತ್ತು ಗ್ರಹಗಳಿದಾವಲ್ಲ, ಆಗ ನಾವು ಬೆಳಿಗ್ಗೆ ಎದ್ದು ಕೂಡಲೇ ಸಾಮಾನ್ಯವಾಗಿ ನಮ್ಮ ಎದುರಾಳಿ ತಂಡನೂ ಕೂಡ ಹೇಳ್ಕೊಂಡೇ ಹೇಳುತ್ತೆ ಅಂದ್ಕೊಂಡಿದ್ದೀನಿ. ಅಥವಾ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ಯಾರಾದರೂ ಪುರೋಹಿತರು ಇರ್ಬೋದು, ಅಥವಾ ಯಾರು ಜ್ಯೋತಿಷ್ಯರು ನಿನಗೆ ಶನಿ ದೋಷ ಇದೆ, ಅಥವಾ ನವಗ್ರಹ ದೋಷ ಇದೆ, ನವಗ್ರಹ ಶಾಂತಿ ಮಾಡಿಸು, ಇನ್ನೊಂದೇನೋ ಮಾಡಿಸು ಅಂತಂದಾಗ ಆಟೋಮೆಟಿಕ್ಕಾಗಿ ತಮಗೆ ಆಗ್ತಕ್ಕಂಥ ತೊಂದರೆಗಳಿಗೆ ಅದನ್ನು ಲಿಂಕನ್ನು ತೊಗೊಂಡು ಹೇಳಿದ್ರು ಅಥವಾ ಇನ್ನೊಂದು ಹೇಳೋ ಗೊತ್ತಿಲ್ಲ, ಒಪ್ಕೊಳ್ತಾರೆ ಅವರು. ಒಪ್ಕೊಂಡು ಬೆಳಿಗ್ಗೆ ಎದ್ದು ಕೂಡಲೇ ನೀವು ಒಂದು ಸಲ ನವಗ್ರಹ ದರ್ಶನ ಮಾಡು, ನವಗ್ರಹನ ಒಂದು 9 ಸಾರಿ ಸುತ್ತು ಅಥವಾ 3 ಸಾರಿ ಸುತ್ತು ಅಂತ ಹೇಳಿ ಅವ್ರು ಮಾಡೇ ಮಾಡ್ತಾರೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನೀಶ್ವರ ರಾಹು ಕೇತುವೆ ನಮಃ ಅಂತ ಹೇಳ್ಕೊಂಡು ಅವರು ತಿರುಗಿರ್ತಕ್ಕಂಥ ಉದಾಹರಣೆಗಳು ಅವರ ಜೀವಿತದಲ್ಲಿ ಇದೆ. ಇಲ್ಲ ಆಮೇಲೆ ಹೆಣ್ತಿರ್ ಬಿಡ್ತಾರ ಅದು ಇಲ್ಲ ಗೊತ್ತಿಲ್ಲ, ಅಲ್ಲಿ ಆ ನಂಬಿಕೆ ಮಾಡ್ತಾರೆ. ಅಲ್ಲಿ ಆ ತಂಡದಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಮೌಢ್ಯಕ್ಕೆ ಒಳಗಾಗಬಾರ್ದು, ಮೌಢ್ಯ ಅಂತ ಕರಿಬೇಕು. ಇದಕ್ಕೆ ಜ್ಯೋತಿಷಾಸ್ತ್ರವನ್ನು ಬೊಗಳೆ ಶಾಸ್ತ್ರ ಅಂತ ಕರಿಬೇಕು. ಕರೆದಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಅನ್ನೋ ಒಂದು ಸಿದ್ಧಾಂತವನ್ನು ಹಿಡ್ಕೊಂಡ್ಬಿಡ್ಯಾರ ಅವರು. ಮತ್ತೆ ಇಲ್ಲಿಂದ ಎದ್ದು ಕೂಡಲೇ ಜ್ಯೋತಿಷಾಸ್ತ್ರದ ವಿಚಾರದ ಬಗ್ಗೆನೇ ಅವ್ರು ಮಾತಾಡೋದು. ಬೆಳಿಗ್ಗೆ ಪತ್ರಿಕೆ ಬಂದ ಕೂಡಲೇ ಫಸ್ಟ್ ನೋಡೋದು ಆ ದಿನದ ಭವಿಷ್ಯ ನೋಡ್ತಾರೆ. ನಮ್ಮ ರಾಶಿಗೆ ತಪ್ಪ ಅಂತ ಇವತ್ತೇನಿದೆಯಪ್ಪ ಅಂತ ನೋಡ್ತಾರೆ. ಅಲ್ಲಿ ಯಾವುದೋ ಒಂದು ಬಣ್ಣದ ಬಟ್ಟೆ ಹಾಕೊಂಡೋಗ್ಬೇಕಾದ್ರೆ ದೇವರನ್ನ ಅದು ಹಾಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅಂದಾಗ ಮಾತ್ರ ನಂಬ್ಕೊಳ್ತಾರೆ. ಸೊ ಹೀಗೆ ಜ್ಯೋತಿಷಾಸ್ತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡೆ. ಎಷ್ಟು ಜನ ಅಲ್ಲಿ ಕೂತ್ಕೊಂಡಿರೋರು ದೇವರ ಹತ್ರ ಹೂವು ಕೇಳಿ ಬೇಡ, ಆಯ್ತು ಕೇಳಿಲ್ಲ. ಆಮೇಲೆ ಕಲ್ಲನ್ನು ಎತ್ತಕ್ಕಂಥದ್ದು ಪ್ರವೃತ್ತಿ ಮಾಡಿಲ್ಲ, ಮಾಡಿದ್ರು. ಆಮೇಲೆ ಇನ್ನೊಂದು ಈಗ ನಾನು ಘಂಟಾಘೋಷವಾಗಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಮ್ಮ ಎದುರಾಳಿ ತಂಡಕ್ಕೆ, ಅವರು ಮದುವೆ ಆಗ್ಬೇಕಾದ್ರೆ ಜಾತಕ ನೋಡಿದಾರೆ ಜಾತಕ ನೋಡಿನೇ, ಯಾಕಂದ್ರೆ 36 ಗುಣದಲ್ಲಿ 24-26 ಯಾರೋ ಹೇಳ್ತಾರೆ ಅವ್ರಿಗೆ ಯಾಕೆ ನಮ್ಮ ಅಪ್ಪಾಜಿನ ಪಂಚಾಂಗ ಹೇಳುತ್ತೆ, ನಾನು ಇಲ್ಲ ಅನ್ನಲ್ಲ. ಹೇಳಿದಾರೆ ಅಲ್ಲ ಹೇಳ್ತೀನಿ ಕೇಳಿ. ನಮ್ಮ ಮನೆಯವ್ರ ಹೆಸರು ಇದೊಬ್ಬ ಹೆಸರಿಂಬಲ್ಲ ಆಗಿ ಬರಲ್ಲ ಅಂದ್ರು.
ಯಾಕೆ ಅಂತಂದ್ರೆ ಹೆಸರು ಇಲ್ಲ, change ಮಾಡ್ಬಿಡಿ. ಬೇರೆ ಗಣಗಳು ಹೆಸರು ಮಾಡಿ ಕೂಡಿ ಪತ್ರಿಕೆ ಪ್ರಿಂಟ್ ಮಾಡಿದ್ರೆ ಗಣಗಳು ಕೂಡಿ ಬರಲ್ಲ ಅಂದ್ರೆ ಇಲ್ಲ ನಾನು ಆ ಮದುವೆ ಆಗ್ಲೇಬೇಕು. ಆಮೇಲೆ ನಾನು ಹೆಸರು change ಮಾಡಿ ರಾವು ಪತ್ರಿಕೆ ಕಾಲದಲ್ಲಿ ನಾನು ತಾಳಿ ಕಟ್ಟಿರೋದು, ಅದೇ ಹೆಸರು ಚೇಂಜ್ ಮಾಡಿ ಪತ್ರಿಕೆ ಮುದ್ರಣ ಮಾಡಿ ರಾವು ಕಾಲದಲ್ಲಿ ತಾಳಿ ಕಟ್ಟಿರೋದು ನಾನು. ಬೈ ಮಿಸ್ಟೇಕ್ ಆಗಿ ಕಾಲಗಳು ನೋಡಿಲ್ಲ ತಳ್ಳಿರ್ಬೋದು. ಇರ್ಲಿ ಸರ್ ಅವ್ರೇನು ಹೇಳ್ತಾರೆ ಅವ್ರು ನೋಡಿದಾರೆ, ರಾವು ಕಾಲ ನೋಡಿದಾರೆ. ಆಯ್ತು, ರಾವು ಕಾಲ ನೋಡಿದಾರೆ, ನೋಡಿದಾಗ ಕಟ್ಟಿದ್ದೀನಿ ಅಂತ ಗೊತ್ತಾಗಿದ್ದಕ್ಕೆ ರಾವು ಕಾಲ ಅವ್ನು ನೋಡಿದ್ದಾರೆ. ಬೈದಾರೆ ಅವ್ರಿಗೆ. ಯಾಕಪ್ಪ ನೀನು ಸ್ವಲ್ಪ ಲೇಟ್ ಆಗಿ ಕಟ್ಟಿದ್ಯಾ ಅಂತ. 10:35 ಒಳಗೇನೆ ಕಟ್ಟಬೇಕು, 10:35 ರಾವು ಕಾಲ ಬರುತ್ತೆ ಅಂದ್ರು. ನಾನು ಕಟ್ಟಿರೋದು 10:50 ತಾಳಿನಿ. ಅವೆಲ್ಲ ಇಲ್ಲಿ ನೋಡ್ಕೊಂಡಿದ್ದಾರೆ. ಹಂಗಾರೆ ನೋಡ್ಕೊಂಡಿರೋ ಮೊದಲೇನೆ. ಚೆನ್ನಾಗಿದ್ದೀವಿ ಈಗ ಸರ್ ಇಬ್ರು. ಇಬ್ರು ಮಕ್ಳಂತೆ. ಈಗ ಇಲ್ಲಿ ಚೆನ್ನಾಗಿದ್ದಾರೆ, ಇಲ್ಲಿ ಅದು ಮಕ್ಕಳಾಗಿದ್ದಾವೆ, ಚೆನ್ನಾಗಿದ್ದಾರೆ, ಸಂಸಾರ ನೋಡ್ಕೊಂಡಿದ್ದಾರೆ. ನೋಡ್ಕೊಂಡಿದ್ದಾರೆ. ಇವ್ರು ನೋಡಿಲ್ಲ ಅಂದ್ರೆ ಇವ್ರ ತಂದೆ ಆ ಹುಡುಗಿ ಹೆಸರು ಬಲ ಅವ್ರೇ ನೋಡಿದಾರೆ. ನಾನು ರಾವು ಕಾಲ 10:50 ಅಲ್ಲಿ ಇಲ್ಲಿಗೆ ಬಂದ ಕಟ್ಟಿದೀನಿ ಅಂತ ನೋಡಿದ್ದಾರೆ. ರಾವು ಆಮೇಲೆ ಕಾಲದಲ್ಲಿ ಬೇಕು ಅಂತಾನೆ ಕಟ್ಟಿದೀನಿ ಅಂತ. ನೋಡಿದಾರೆ ಅವರು, ನೋಡಿದಾರೆ. ಯಾವ್ದು ಮಾಡಬಾರ್ದು ಅಂತ ಇದ್ರೆ ಅದನ್ನ ಮಾಡಿದೀನಿ, ಏನೂ ಆಗಿಲ್ಲ, ನಿಮ್ ಜ್ಯೋತಿಷ ಏನು ನಡೆಯಲ್ಲ, ಬರ್ತೀನಿ ಸುಳ್ಳು, ಸರ್. ಅದು ಬೊಗಳೆ ಸಿದ್ಧಾಂತ ಅಂತಾನೆ ನಾನು ವಾದ ಮಾಡ್ತಾ ಆದ್ರೂ ನೋಡಿದಾರೆ ಅವರು. ಸರ್, ನಿಮ್ ವಿಚಾರಕ್ಕೆ ಬರ್ಲಿ. ಈಗ ಅವರು ಮನೆ ಕಟ್ಸ್ತಾವ್ರೆ, ವಾಸ್ತು ಪ್ರಕಾರದಲ್ಲಿ ಕಟ್ಟಕ್ ಹೋಗ್ತಾ ಇದಾರೆ. ಅದು ಮೊನ್ನೆ ಆಮೇಲೆ ಗುದ್ದಿ ಪೂಜೆ ಕರೆದ್ರು ರಾವು ನನಗೆ. ಕಾಲ, ಗುಳಿ ಕಾಲ, ಯಮಗಂಡ ಕಾಲ ನೋಡೇನೆ ಇದು ಗುದ್ದಿ ಪೂಜೆ ಮಾಡಿದ್ದಾರೆ. ಯಾವ ಇದು ದಿಕ್ಕಿನಲ್ಲಿ ಬಾಗಿಲಿಟ್ರೆ ಒಳ್ಳೇದು ಅಂತ ನೋಡಿದ್ದಾರೆ. ಗಾಳಿ ಆಮೇಲೆ- ಬೆಳಕು ಯಾ ಕಡೆ ಬರುತ್ತೆ ಆ ಕಡೆಗೆ ಇಟ್ಟಿದ್ದೀವಿ ಸರ್. ಕೆಲಸ ಮಾಡಿ ಸರ್, ಗಾಳಿ ಬೆಳಕು ಚೆನ್ನಾಗಿ ಬರ್ತಿದ್ದೆ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ಮನೆಗಳಿಗೆಲ್ಲ ಇಲ್ಲಿ ಇಲ್ಲಿ ಬಾಗಿಲು ಮಾಡಿರ್ತಾರೆ ಅವರು. ನೀವು ಉಲ್ಟಾ ಹಿಂದ್ಗಡೆ ಬಾಗಿಲಿಂದ ಓಡಾಡ್ಬಿಟ್ಟು ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆ ಅಂತ. ಹಿಂದ್ಗಡೆ ಸೈಟ್ ಇಲ್ಲ ಸರ್, ಏನು ಸೈಟ್ ಇದೆ, ಭಾರಿ ಚೆನ್ನಾಗಿ ಬರ್ತೀವಿ ಗಾಳಿ. ಹಾಗಾಗಿ ಜಾಗನೇ ಇಲ್ವಲ್ಲ. ಜ್ಯೋತಿಷ್ ಶಾಸ್ತ್ರವನ್ನ ಅವಹೇಳನ ಮಾಡಬೇಡ್ರಿ. ಅವಹೇಳನ ಮಾಡಿ ಅದಕ್ಕೆ ಅವಹೇಳನಲ್ಲ, ಅದು ಮೌಢ್ಯ ಸರ್. ನಿಮ್ಮ ಮೌಢ್ಯ ಒಂದು ನೋಡಿ ಸರ್, ಒಂದೇ ಇದು ಮಾತ್ರ 17ನೇ ಶತಮಾನದವರೆಗೂ ಖಗೋಳ ಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ಪರಸ್ಪರ ಸೋದರಿ ಶಾಸ್ತ್ರಗಳಾಗಿದ್ವು. ಹಾಗಾಗಿ ಜೊತೆಯಾಗಿ ಬರ್ತಾ ಇದ್ವು. ಇವತ್ತು ಯಾರಾದ್ರೂ ಒಬ್ಬ ವ್ಯಕ್ತಿ ಗ್ರಹಗಳ ಚಲನೆಯ ಮೇಲೆ, ಗ್ರಹಗಳ ಚಲನೆ ಆಧಾರದ ಮೇಲೆ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಆಗ್ತಾವೆ ಅಥವಾ ಆಗ್ತಾವೋ ಆಗಲು ಅನ್ನೋದನ್ನ ನಂಬಲಾರದಂತೆ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ಅಂತಂದ್ರೆ, ಚಿತ್ತ ಸ್ವಾಸ್ಥ್ಯ ಒಳ್ಳೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿಯು ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಹಾಗೆ ಆಗ್ತಾವ ಅಂತ ಒಪ್ಕೊಳ್ಳೇಬೇಕು. ಅದು ಆಗಲ್ಲ, ಅದು ಬೊಗಳೆ ಸಿದ್ಧಾಂತ ಹೇಳ್ತಾರೆ ಅಂದ್ರೆ ಅವರು ಚಿತ್ತ ಸ್ವಾಸ್ಥ್ಯ ಇಲ್ಲ ಅಂತ ಅರ್ಥ. ಮೂರ್ತಿ ಸರ್, ಸಾಕಷ್ಟು ದೃಷ್ಟಾಂತಗಳನ್ನ ನೀಡಿದ್ರು ಅವರು. ಯಾಕಂದ್ರೆ ಕೈವಾರ ತಾತಯ್ಯನ ಗ್ರಂಥಗಳು ನಿಜ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದಿದೆ. ಕೊಡಕೆನಲ್ ಬಸವಣ್ಣನವರ ಕಾಲಜ್ಞಾನದ ಭಂಡಾರ ನಿಜ ಆಗಿರ್ತಕ್ಕಂಥ ಉದಾಹರಣೆಗಳಿವೆ. ಕೋಡಿ ಮಠದಲ್ಲಿ ಇರ್ತಕ್ಕಂಥ ತಾಳೆಗರಿಗಳ ಕಾಲಜ್ಞಾನದ ತಾಳೆಗರಿಗಳು ನಿಜವಾಗಿರ್ತಕ್ಕಂಥ ಏನೇನಾಗಿ ನಮ್ ಜಿಲ್ಲೆನೆ ಸರ್, ನಮಗೂ ಗೊತ್ತಿದೆ ಸರ್. ಏನೇನಾಗಿದೆ ಸರ್ ಕೋಡಿ ಮಠದ ಯಾವ ತಾಳೆಗರಿ ನಿಜ ಬಗ್ಗೆ? ಆಗಿಲ್ಲ ಏನೋ ಸರ್? ನಂಬ್ತಾರೆ ಯಾವ- ಬಿಡಿ. ಯಾವ ಯಾವ ನಿಜ ನಿಜ ಆಗಿಲ್ಲ ಆಗಿಲ್ಲ. ಸರ್? ಯಾವ ನಿಜ ಆಗಿದೆ ಸರ್? ಅಲ್ಲಲ್ಲ, ಅದು ನಿಜ ಆಗಿದೆ. ಆಮೇಲೆ ಚೋಳೂರಿನ ಕಲ್ಲಿನ ಕೋಳಿ, ಯಗಂಟಿಯ ಬಸವ, ಮೈಲಾರದ ಕಾರ್ಣಿಕ ಈಗಲೂ ಕೂಡ ಜನ ನಿಜ ಆಗಿರೋದಕ್ಕೆ ಕೇಳ್ತಾ ಇರೋದು ಅಂತಕ್ಕಂಥದ್ದು ಹೇಳಿದ್ರು. ಒಂದು ವಚನ ಇದೆ ಸರ್, ಯಾಕಂದ್ರೆ ವಚನ ಸಾಹಿತ್ಯದಲ್ಲಿ ಇಂಥ ಮೌಢ್ಯಗಳನ್ನ ಹೇಳಲ್ಲ. ಯಾಕಂದ್ರೆ ಶುಭಕ್ಕೆ ವಿಘ್ನವಲ್ಲದೆ ಅಶುಭಕ್ಕೆ ವಿಘ್ನವೇ ಅಯ್ಯ, ಅಭಿಮಾನಿಗೆ ಅಂಜಿಕೆಯಲ್ಲದೆ ಅಪಮಾನಿಗೆ ಅಂಜಿಕೆಯೇ ಅಯ್ಯ, ಶುಭ ಶುಭ ಶಿವಾರ್ಪಣವೆಂದು ನಂಬು ಮನವೇ ಕಪಿಲ ಸಿದ್ಧ ಮಲ್ಲೇಂದ್ರನ ಆಲಯದಲ್ಲಿ ಅಂತಂದು ಬರ್ದಿರ್ತಕ್ಕಂಥ ಒಂದು ವಚನವನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಈ ಜ್ಯೋತಿಷ್ಯಗಳನ್ನ ಮೌಢ್ಯ ಅಂತಕ್ಕಂಥ ನಂಬಿರ್ತಕ್ಕಂಥ ವಚನ ಸಾಹಿತ್ಯದೂ ಕೂಡ ಸತ್ಯವನ್ನೇ ಹೇಳಿದೆ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲ ಒಂದ್ ಕಡೆ ಅವ್ರ ಸಿದ್ಧಾಂತವನ್ನು ಕೂಡ ನಾವು ಒಂದ್ ಕಡೆ ಕಣ್ಣಿ ಹಾಕೋಣ, ನೋಡೋಣ ಅವ್ರ ಉತ್ತರಕ್ಕೆ ನಿಮ್ಮ ಉತ್ತರ ಏನು ಅಂತ. ಬಹಳ ಚೆನ್ನಾಗಿ ಹೇಳಿದ್ರು, ದೃಷ್ಟಾಂತಗಳನ್ನ ಉದಾಹರಣೆಗಳನ್ನ ಕೂಡ ಕೊಟ್ಟರು. ಅವ್ರು ಹೇಳಿದ್ದೆಲ್ಲ ಬಹುಶಃ ಇಲ್ಲಿ ಕಾಕತಾಳೀಯ ಅಂತ ನಾನು ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಕತಾಳಿ ಅಂತ ಯಾಕೆ ಹೇಳ್ತೀರಾ? ನಿಮ್ಮ ಪದ ಯಾಕೆ ಬಳಸ್ತೀರಾ? ಮೊದಲನೇದಾಗಿ ಮಾಧ್ಯಮಗಳ ಬಗ್ಗೆ ಮಾತಾಡಿದ್ರು ಅವರು. ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡ್ತಾರೆ, ಅವ್ರು ಯಾರು ಕೇಳೋದೇ ಇಲ್ವಾ, ಅದು ಅವ್ರು ಹೇಳಿದ ಬಣ್ಣದ ಬಟ್ಟೆನೆ ಹಾಕೊಂಡು ಹೋಗ್ತೀರಾ ಅಂದ್ಬಿಟ್ಟು. ನಮ್ಮ ಇವರು ನಮ್ಮ ಸತೀಶ್ ಇವರು ಕೊಟ್ರೇಶ್ ಉಪರ್ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಶನಿ ಗ್ರಹಗಳು ಬೆಳಗ್ಗೆ ಎದ್ದು ಅವ್ರ ಮುಖ ನೋಡ್ಬೇಕು ನಾವು. ಅವರಿಂದನೇ ಎಲ್ಲ ಸಮಾಜದ ಸ್ವಾಸ್ಥ್ಯ ಹಾಳಾಗೋದೇ ಅವರಿಂದನೇ. ಇಲ್ಲಿದ್ದೆಲ್ಲ ಒಳ್ಳೆ ಕೆಲಸನೆಲ್ಲ ನೀವು ಈ ಟೈಮ್ಗೆ ಹೋಗಬೇಡಿ, ಆ ಟೈಮ್ಗೆ ಹೋಗಬೇಡಿ ಅಂತ ಹೇಳಿದ್ರು. ಈ ಟೈಮಲ್ಲಿ ಕೆಟ್ಟ ಕಾಲ ಏನೂ ಕೆಲಸ ಮಾಡಬಾರ್ದು ಅಂತ. ನೀವೆಲ್ಲರೂ ಬೇರೆ ಕಡೆ ಪ್ರಯಾಣ ಮಾಡ್ತಾ ಇರ್ತೀರಾ. ನಾವು ಇಲ್ಲಿ ಏರ್ಪೋರ್ಟ್ ಹತ್ರ ಇರೋದು, ನಾವು 5 ಕಿಲೋಮೀಟರ್ ನಮ್ಮ ಮನೆಗೂ ಏರ್ಪೋರ್ಟ್ಗೂ 24 ಗಂಟೆ ಹೋಗ್ತಾನೆ ಇರ್ತವೆ. ಬೇರೆ ದೇಶಕ್ಕೆ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಅವ್ರಿಗೆ ರಾವ್ ಕಾಲ ಇಲ್ವಾ, ಒಳ್ಳೆ ಕಾಲ ಇಲ್ವಾ? ಅವ್ರಿಗೆ ಆಕ್ಸಿಡೆಂಟ್ ಆಗಲ್ಲ ಒಂದಿನ? ಅವ್ ಯಾವ ನೋಡ್ಕೊಂಡೇ ಹೋಗಲ್ಲ. ಅದೇ ಅದಕ್ಕೆ ಅದನ್ನ ಉತ್ತರ ಕೊಡ್ಬೇಕು. ಈ ಮಾಧ್ಯಮದಲ್ಲಿ ಸರ್ ಅವ್ರು ಹೇಳ್ದಂಗೆ ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಉಪಾರ್ ಸರ್ ಹೊಟ್ಟೆ ಪಾಡಿಗೋಸ್ಕರ ಮಾಡೋದು. ಆ ಜ್ಯೋತಿಷಿಗಳು ಕೂತು ಸೋಕಾಳ್ ಜ್ಯೋತಿಷಿಗಳು ಅಂತ ಕರೀತಾರಲ್ಲ, ಅವ್ರಿಗೆ ಅವ್ರ ಭವಿಷ್ಯ ಗೊತ್ತಿಲ್ಲ. ಸೊ ಇದು ಏನೋ ಒಂದು ಹೇಳ್ತಾರೆ. ನಮ್ಮ ಸರ್ ಹೇಳಿದಾಗಲೇ ಅಧ್ಯಕ್ಷರು ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ನಿಮ್ಗೆ 4 ಜನ ಮಕ್ಳಿರ್ಬೋದು ಅಥವಾ ನಿಮ್ಗೆ ಇದಾಗ್ಬೋದು. ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಅವ್ರು ಹೇಳೋದು ಮಾತು ಜ್ಯೋತಿಷ್ಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿರ್ತವೆ. ಒಂದು ಹೆಣ್ಮಗಳು ಹೋಗ್ತಾಳೆ ಜ್ಯೋತಿಷ್ಯ ಹತ್ರ ಹೋದಾಗ, ನನಗೆ ಹೆಣ್ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಹೇಳಿ ಸರ್ ಅಂತ ಕೇಳ್ಕೊಂತಾರೆ. ಕೈ ಹಸ್ತ ಮುದ್ರೆ ನೋಡ್ಬಿಟ್ಟು ನಿಮ್ಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಡ್ತಾನೆ ಜ್ಯೋತಿಷಿ.
ಆಯಮ್ಮ ಭಾಳ ಖುಷಿ, ಏನೋ ಅದೊಂದು ಇದೆ ನಮ್ಮ ಸಮಾಜದಲ್ಲಿ, ಹೆಣ್ಮಕ್ಳಾದ್ರೆ ಹಂಗೆ ಗಂಡು ಮಕ್ಳಾದ್ರೆ ಹೀಗೆ ಅಂತ. ಇವಾಗ ಯಾರು ಕೇರ್ ಮಾಡೋಲ್ಲ ಬಿಡಿ, ಎಲ್ಲರಿಗೂ ಒಂದೇ. ಹೆಣ್ಮಗಳಿಗೆ ಮತ್ತೆ ಹೆಣ್ಮಗು ಹುಟ್ಟುತ್ತೆ. ಆಕೆ ಅಂದರೆ ಭಾಳ ಸಂತೋಷವಾಗಿ ಮನೆಗೆ ಹೋದಾಗ ಮತ್ತೆ ಕೆಲವಾರು ತಿಂಗಳ ನಂತರ ಮಗು ಜನನ ಆಗುತ್ತೆ, ಹೆಣ್ಮಗು ಆಗ್ಬಿಡುತ್ತೆ. ಆಕೆಗೆ ಈ ಜ್ಯೋತಿಷಿ ಸುಳ್ಳು ಹೇಳ್ಬಿಟ್ನಾ ಅಂತ ಬಂದಾಗ ಬರ್ತಾರೆ ಮತ್ತೆ ಜ್ಯೋತಿಷದ ಕೇಳೋಕ್ಕೆ, ನೀವು ಗಂಡು ಮಗು ಆಗುತ್ತೆ ಅಂತ ಹೇಳಿದ್ರೆ ಹೆಣ್ಮಗು ಆಗ್ಬಿಟ್ಟಿದೆ ಅಂತ. ಆವಾಗ ಹೇಳ್ತಾನೆ, ನಿಮ್ಮ ಮನಸ್ಸು ಖುಷಿಯಾಗಿರಲಿ ಅಂತ ನಾನು ಹಂಗೆ ಹೇಳಿದ್ದೆ ಅಷ್ಟೇ. ನಾನು ಹೆಣ್ಮಗು ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರೆ ನೀವು ದುಃಖ ಪಟ್ಕೊಂಡು ನಿಮ್ಮದೆ ಪ್ರಸವ ಅಂದರೆ ಡೆಲಿವರಿ ಸಂದರ್ಭದಲ್ಲಿ ನೀವೆಲ್ಲ ತೊಂದರೆ ಆಗಬಾರ್ದು ಅಂತ ಆ ಥರ ಹೇಳಿದೆ ಅಂತ ಸಮಜಾಯಿಷಿ ಕೊಟ್ಕೊಳ್ತಕ್ಕಂಥ ಜ್ಯೋತಿಷಿಗಳ ಒಂದು ಇಂಥ ಸಂಖ್ಯೆಗೇನು ಬಹಳ ಕೊರತೆ ಇಲ್ಲ ನಮ್ಮಲ್ಲಿ. ಬಹಳ ಜನ ಇದ್ದಾರೆ, ಏನೋ ಒಂದು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಮದುವೆನೇ ಆಗಿರಲ್ಲ, ಸುಮ್ಮನೆ ಅವ್ರನ್ನ ಟೆಸ್ಟ್ ಮಾಡ್ಬೇಕಂತ ಹೋಗ್ಬಿಟ್ಟು ಸ್ವಾಮಿ ನನಗೆ ಏನ್ ಮಗು ಆಗುತ್ತೆ ಅಂತ ಕೇಳ್ತಾರೆ. ಮದುವೆ ಹುಡುಗ, ನಿಮ್ಗೆ ಆದ್ರೆ ಗಂಡು ಮಗು ಆಗ್ಬೋದು, ಇಲ್ಲ ಹೆಣ್ಮಗು ಆದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಆಗುತ್ತೆ? ಇನ್ನೊಂದು 6 ತಿಂಗಳೊಳಗಡೆ ಆಗ್ಬಿಡುತ್ತೆ ಮಗು ಅಂತ ಹೇಳ್ತೀನಿ. ಮದುವೆನೇ ಆಗಿಲ್ಲ ಸ್ವಾಮಿ ಅಂತ ಕೇಳಿದ್ರೆ ಈ ತರದ ಪ್ರಸಂಗಗಳು, ಇದು ಹಾಸ್ಯ ಅಂತ ಕಾಣಿಸಿದ್ರು ಕೂಡ ಜೀವನದಲ್ಲಿ ನಡೀತಕ್ಕಂಥದ್ದು. ಬೇರೆ ಎಲ್ಲೂ ಬೇಡ ಸರ್. ನನಗೂ ಈ ತರದ್ದು ವೈಯಕ್ತಿಕ ಅಭಿಪ್ರಾಯಗಳಾಗಿದೆ. ನಮ್ಮ ಸಂಬಂಧಿಕರೊಬ್ಬರು ಹಿಂಗೆ ಯಾರಾದ್ರು ಅವರು ಏನೋ ಯಾವುದೊಂದು ನಂಬಿಕೆ, ನಮ್ಮ ಭಾರತ ದೇಶದಲ್ಲಿ ಮೂಢನಂಬಿಕೆಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ, ನಂಬ್ತಾರೆ. ಅಲ್ಲಿ ಈ ಥರ ಹೋದಾಗ ಯಾವುದೋ ಕಾರಣಕ್ಕೆ ನನ್ನ ಹೆಸರು ಬಂತಂತೆ. ಅಲ್ಲಿ ಬಂದಾಗ ಇವರು ಇಂಥವರು ಮೂರ್ತಿ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆಗುತ್ತೆ, 2 ವೀಲರಲ್ಲಿ ಆಕ್ಸಿಡೆಂಟ್ ಆಗಿ ತಲೆಗೇಟ್ ಆಗುತ್ತೆ, ಇನ್ನು ಕೆಲವು ತಿಂಗಳಲ್ಲಿ ಇವರು ಇನ್ನೇನು ಹೋಗೇ ಬಿಡ್ತಾರೆ ಅನ್ನೋ ಥರ ಬಂದು ಹೇಳ್ಬಿಟ್ಟಿದ್ದಾರೆ. ನನ್ನ ಹತ್ರ ಬಂದು ಹೇಳಿದ್ರು, ನಾವು ಇದೆಲ್ಲ ನಂಬಲ್ಲ, ತಲೆನೇ ಕೆಡ್ಸ್ಕೊಂಡಿಲ್ಲ ನಾನು. ಅಯ್ಯೋ ಯಾವಾಗಿದ್ರು ಸಾಯ್ಬೇಕು, ಹುಟ್ಟು ಸಾವು ನಿಶ್ಚಿತ ಇರುತ್ತೆ, ಅದನ್ನ ಯಾರು ತಡೆಯಕ್ಕಾಗಲ್ಲ. ಹಂಗೇನಾದ್ರು ಹೋಗಿದ್ರೆ ಹೋಗ್ಬಿಡ್ಲಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇದು ನಡೆದು ಒಂದು 8-10 ವರ್ಷ ಆಯ್ತು. ಇವತ್ತಿಗೂ ನಾನು ಕಲ್ಬಂಡೆ ತರ ಇದ್ದೀನಿ. ಹಂಗೇನಾದ್ರು ಸಾಯ್ಬೇಕು ಅಂತಿದ್ರೆ ನಾವು ಸತ್ಯ ಸಾಯ್ತೀವಿ, ಅದನ್ನ ಯಾರು ತಡೆಯಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಅವನು ಯಾರೋ ಅಯೋಗ್ಯ ಕೆಲ್ಸಕ್ಕೆ ಬರ್ದೇ ಇರೋವನು ಬೊಗಳೆದಾಸ ಏನು ನೀವು ಹೇಳ್ದ ಅಂದ್ಬಿಟ್ಟು ಅವರು ನಾವೆಲ್ಲ ನಮ್ಗಿರೋ ಜೀವನದಲ್ಲಿರೋ ಶಾಂತಿ ನೆಮ್ಮದಿನ ಹಾಳು ಮಾಡಲ್ಲ. ನೀವು ಸ್ವಲ್ಪ ಎದ್ರುಕೊಂಡು ಹೋಗಿ ಏನಾದ್ರು ಶಾಂತಿ ಮಂತ್ರ ಮಾಡಿಸಿ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಅದು ಪರಿಹಾರ ಕೊಡ್ತಾ ಇದ್ರೆ ಹೋಗ್ಲಿಲ್ಲ ನೀವು. ಬರ್ತಾರೆ ಹೊಡ್ಕೊಂಡು ವಾಪಸ್ ಅಂತ ಮೊದಲು ಎದುರಿಸ್ತಾರೆ. ಸೈಕಾಲಜಿ, ಜನಗಳ ವೀಕ್ನೆಸ್ ನ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂತ ಒಂದು ತಂತ್ರ, ಇದು ತಂತ್ರಗಾರಿಕೆ, ಒಂದು ಮೋಸಗಾರಿಕೆ ಅಂತಕ್ಕಂಥದ್ದು. ಸೊ ಅದನ್ನ ಒಪ್ತಕ್ಕಂಥ ಮಾತಾಡ, ಇದನ್ನ ಜನ ನಂಬ್ತಾರೆ ನಮ್ಮ ದೇಶದಲ್ಲಿ. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಖಂಡಿತವಾಗ್ಲೂ ಇರ್ತಾರೆ. ಬಹುಶಃ ಇದರಿಂದ ಒಂದು ಒಳ್ಳೆ ಸಂದೇಶವನ್ನ ನಮ್ಮ ವೀಕ್ಷಕರಿಗೆ ಕೊಡಬಹುದು. ಅಂಥವರ ಒಂದು ಬಲೆಗೆ ಬೀಳ್ಬೇಡಿ ದಯವಿಟ್ಟು. ಮೋಸದ ಒಂದು ಜಾಲಕ್ಕೆ ಸಿಕ್ಕಾಕೊಂಡು ಕಷ್ಟಪಟ್ಟು ದುಡಿದ ಹಣವನ್ನ ಯಾರಿಗೋ ಕೊಟ್ಬಿಟ್ಟು ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ಸಂದೇಶ ಈ ಒಂದು ಅನುಭವ ಗೋಷ್ಠಿ ಕಾರ್ಯಕ್ರಮ ಮುಖಾಂತರ ಕೊಡ್ತಾ ಇದ್ದೀವಿ. ಸೊ ಹಾಗೆ ನ್ಯೂಸ್ ಪೇಪರ್ ಬಗ್ಗೆ ಹೇಳಿದ್ರು. ನ್ಯೂಸ್ ಪೇಪರಲ್ಲಿ ಭವಿಷ್ಯಗಳನ್ನ ಭಾಳ ಜನ ಓದ್ತಾರೆ. ಫಸ್ಟ್ ಆಫ್ ಆಲ್ ನನ್ನ ವಿಷಯದಲ್ಲಿ ವೈಯಕ್ತಿಕ ಹೇಳೋದಾದ್ರೆ ನ್ಯೂಸ್ ಪೇಪರ್ ತರಿಸಲ್ಲ. ಯಾಕಂದ್ರೆ ಅಲ್ಲಿ ಫಸ್ಟ್ ಬರೋದೇ ಹೈಲೈಟ್ ಬರೋದು ಏನೋ ನೆಗೆಟಿವ್ ನ್ಯೂಸ್. ಯಾರನ್ನೋ ಕಿಡ್ನಾಪ್ ಮಾಡಿದ್ರು, ಯಾರೋ ಚಿತ್ರನಟಿ ಏನೋ ತಾಯಿ ಆಗ್ತಾ ಇದ್ದಾಳಂತೆ. ಅವು ಎಲ್ಲರೂ ತಾಯಿ ಆಗ್ತಾರೆ ಸರ್ ಮದುವೆ ಆದ್ಮೇಲೆ. ಅಂಥದ್ದನ್ನೇ ಹಾಕೋದಲ್ಲಿ ಕೆಲ್ಸಕ್ಕೆ ಬರತಕ್ಕಂಥ ವಿಷಯಗಳು ಬಹಳ ಕಡಿಮೆ. ವೈಚಾರಿಕತೆ ಉಳ್ಳಂತ ಏನು ಲೇಖನಗಳು ತುಂಬಾ ಕಡಿಮೆ. ಒಂದು ಕಾಲಘಟ್ಟದಲ್ಲಿ ಇತ್ತು. ನಾನು ಡಿಗ್ರಿ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರ್ತಾ ಇತ್ತು, ಒಳ್ಳೆ ವಿಚಾರಗಳು ಬರ್ತಾ ಇದ್ವು. ಇವಾಗ ಬೇಡದೇ ಇರ್ತಕ್ಕಂಥ ವಿಚಾರಗಳು, ಅದು ಬಿಡಿ, ಅದು ನಾನು ಓದಲ್ಲ, ಅದು ಬೇರೆ ಪ್ರಶ್ನೆ. ಅಲ್ಲಿ ಬರ್ದಿರ್ತಕ್ಕಂಥದ್ದು ನೀವು ಒಂದು 10-20 ನ್ಯೂಸ್ ಪೇಪರ್ ನೀವು ತಗೊಂಡು ನೋಡ್ರೆ, ಯಾವುದೋ ಒಂದು ರಾಶಿನ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ಅದೇ ರಿಪೀಟ್ ಆಗಿರ್ತದೆ. ಬೇರೆ ಇರಲ್ಲ ಅವ್ರಿಗೆ, ಬೇರೆ ಏನು ಗೊತ್ತೇ ಇರಲ್ಲ. ಸಿಂಹ ರಾಶಿ ಅದೇ ಅಲ್ಲ. ಇನ್ನು ಏನಿರ್ತವೆ, ಒಂದು ಪೇಪರ್ ಅಲ್ಲಿ ಕಂಟಿದ್ರೆ ಇನ್ನೊಂದು ಪೇಪರ್ ಶುಭ ಅಂತ ಆಮೇಲೆ ಇವರು ರಾಶಿ ಚೇಂಜ್ ಆಗಿಬಿಡ್ತವೆ. ರಾಶಿಯಲ್ಲಿ ಮೀನ ಅದಕ್ಕೆ ಹೋದ ಒಂದೊಂದು ಲೈನ್ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದಾರು ಒಂದು ರಾಶಿ ಇದ್ರೆ ನೀವು ಅದನ್ನ ನೋಡ್ಕೊಂಡ್ರೆ ಏನಿರುತ್ತೆ, ಇವತ್ತು ಕೊಟ್ರೆ ಸೂಪರ್ ಅವರ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ, ಜಗಳ ಮಾಡತಕ್ಕಂತ ಇವತ್ತು ಇಂಥ ಅದನ್ನ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಶುಭ ಸುದ್ದಿ ಅಂತ ಹಾಕಿರ್ತಾರೆ. ಅಲ್ಲಿ ಶುಭ ಸುದ್ದಿ, ಹಣಾಗಮನ, ಹಣದ ಏನು ಬರುವ ಸಾಧ್ಯತೆ, ಪ್ರಯಾಣದ ಸಂಭವ. ನಾವೆಲ್ಲೂ ಪ್ರಯಾಣದ ಮಾಮೂಲಿ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ, ಪ್ರಯಾಣದ ಸಂಭವ, ಈ ತರ ಏನೋ ಗುರುಗಳ ಆಶೀರ್ವಾದ, ಈ ತರದ್ದು. ಇದೆಲ್ಲ ಹೆಂಗಂದ್ರೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿರ್ತಕ್ಕಂಥ ಒಂದು ಮಾತುಗಳು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದು ಏನೋ ಯಾವುದೋ ಒಂದು ಇದ್ರ ಮೇಲೆ ಅವರು ಸುಮ್ಮನೆ ಬರೀತಾರೆ ಅಷ್ಟೇ. ಅದರಿಂದ ಅದು ಕೆಲ್ಸಕ್ಕೆ ಬರತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಇನ್ನು ದೇವ್ರ ಹತ್ರ ಹೋಗಿ ಕೇಳೋದ್ರ ಬಗ್ಗೆ ನಮ್ಮ ಸತೀಶ್ ಗುರುಗಳು ಮಾತಾಡಿದ್ರು. ದೇವ್ರನ್ನ ಯಾಕೆ ಹೇಳ್ಕೊಂಡ್ ಬರ್ತೀರಾ ಸ್ವಾಮಿಗಳೇ? ನಾವು ಕೇಳೋದು, ನಾವು ಮಾತಾಡೋ ಜ್ಯೋತಿಷದ ಬಗ್ಗೆ. ದೇವ್ರ ಹತ್ರ ಹೋಗಿ ಕೇಳಿ, ನೀವು ವರ ಕೇಳಿ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ, ಅದು ಇಲ್ಲಿ ನಮಗೆ ಬೇಡದಿರ್ತಕ್ಕಂಥ ವಿಚಾರ. ಅದು ಅವರವರ ವೈಯಕ್ತಿಕ. ನೀವು ಹೇಳಿದ್ರೆ ದೇವ್ರ ಹತ್ರ ಹೋಗಿ ಕೇಳಲ್ವಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಬಹುಶಃ ನೀವು ರೆಕಾರ್ಡಿಂಗ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಮರ್ತೋಗಿರ್ಬೋದು. ನೀವು ಹೋಗಿ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ ಸ್ವಾಮಿ, ನಾವೇನು ಬೇಡ ಅನ್ನಲ್ಲ.
ಹೂವು ಕೊಟ್ರೆ ಇಸ್ಕೊಳ್ಳಿ, ಕೊಡದೇ ಇದ್ರೆ ನಿಮಗೆ ಸರಿ ಇದ್ದ ಗಾಳಿ ದೇವ್ರನ್ನ ಬಂದ್ ಪ್ರಾರ್ಥನೆ ಗಾಳಿ ಬಂದು ಮಾಡ್ಕೊಳ್ಳಿ. ಬಿದ್ರೆ ತಗೊಳ್ಳಿ, ಅದೇ ಹಂಗ ಅಂಟಿಕಂತಂದ್ರೆ ಏನ್ ಅದು ಮಾಡೋದು? ಅದು ಅವರವರ ನಂಬಿಕೆ. ದೇವ್ರು ಹೂವು ಕೊಡ್ಬೋದು ಅಥವಾ ಪ್ರಸಾದ ಕೊಡ್ಬೋದು, ವರನೇ ಕೊಡ್ಬೋದು, ಅದು ನಮ್ಗೆ ಇಲ್ಲಿ ಬೇಡ ಒಣಗಿದ್ಮೇಲೆ ಬೀಳಲೇಬೇಕು ವಿಚಾರ. ಇನ್ನು ಜಾತಕ ಅಂತ ನೀವು ಬಂದ್ರಿ, ಜಾತಕದ ಬಗ್ಗೆ ಬಂದ್ರಿ. ಇವತ್ತು ನಮ್ಮ ಇಂಡಿಯಾದಲ್ಲಿ ಜಾತಕ ನೋಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಜಾತಕಗಳು ನನ್ಗೆ ಗೊತ್ತೇ ಇಲ್ಲ, ನನ್ನ ಜಾತಕ ಹೆಂಗಿದೆ ನಾನು ಇದುವರೆಗೂ ನೋಡಿಲ್ಲ. ನಮ್ಮ ತಂದೆಯವ್ರು ನೋಡಿದ್ರು ಏನೋ ಅದು ನನಗೆ ಗೊತ್ತಿಲ್ಲ, ನೋಡದೇನು ಇರ್ಬೋದು, ಅದು ಬರ್ಸಿದ್ರು ಅಲ್ಲ, ಅದು ನನಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಆಮೇಲೆ ಈಗ ಜಾತಕ ನೋಡಿ ಮದುವೆ ಆದವ್ರು ಎಲ್ಲರೂ ತುಂಬಾ ಚೆನ್ನಾಗಿದಾರ, ಸಾಂಸಾರಿಕವಾಗಿ ತುಂಬಾ ಚೆನ್ನಾಗಿದಾರ. ಇವತ್ತಿಗೆ ಯಾರು ಬೇರೆ ಆಗೇ ಇಲ್ವಾ? ಡೈವರ್ಸ್ ಕೇಸ್ಗಳು ನಡೀತಾ ಇದಾವಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಸರ್, ಪ್ರಪಂಚದಲ್ಲಿ 90% ಜನ ಜಾತಕ ಅವ್ರಿಗೆ ಗೊತ್ತೇ ಇಲ್ಲ, ಜಾತಕ ನೋಡೋದೇ ಇಲ್ಲ, ಹಂಗೆ ಮದುವೆ ಆಗ್ತಾರೆ. ಎಲ್ಲರೂ ಸುಖವಾಗೇ ಇದ್ದಾರೆ. ಯಾವುದೋ ಒಂದು ವರ್ಗ ಮಾತ್ರ ಮೂಢನಂಬಿಕೆಯನ್ನು ನಂಬತಕ್ಕಂಥ ಅವರು, ಮೌಢ್ಯತೆಯಿಂದ ಉಳ್ಳತಕ್ಕಂಥ ಜನ, ಅವರು ಜಾತಕ ಅಂತ ಅವನು ಯಾರೋ ಹೇಳ್ತಾನೆ. ಇಲ್ಲಿ ಏನು ಸರ್, ಆ ಮದುವೆ ಆಗ್ತಕ್ಕಂಥ ಹುಡುಗ ಅಥವಾ ಹುಡುಗಿಗಿಂತ ಇಂಪಾರ್ಟೆಂಟ್ ಆ ಜಾತಕ ಆಗ್ಬಿಡುತ್ತೆ ಅಲ್ಲಿ. ಆ ಸಂದರ್ಭದಲ್ಲೇ ಮದುವೆ ನಾನು ನೋಡಿದ್ದೀನಿ. ಹಿಂಗೆ ಜಾತಕ ಕೇಳಿ, ಜಾತಕ ನೋಡಿ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿರ್ತಕ್ಕಂಥದ್ದು. ಕಾರಣಾಂತರಗಳಿಂದ ಮಕ್ಕಳಾಗಿರಲ್ಲ. ಇನ್ನೊಬ್ಬರ ಹತ್ರ ಹೋದಾಗ ನೀವು ಮದುವೆ ಆಗಿರೋ ಡೇಟೇ ತಪ್ಪು ಅಂತ ಹೇಳ್ತಾರೆ ಅವರು. ಮತ್ತೆ ಮರು ವಿವಾಹ ಮಾಡಿಸಿರೋದನ್ನ ನಾನು ನೋಡಿದ್ದೀನಿ, ಉದಾಹರಣೆಗಳಿದೆ, ಕಣ್ಮುಂದೆ ಆಗಿರ್ತಕ್ಕಂಥ ಉದಾಹರಣೆಗಳಿದೆ. ಇನ್ನೊಂದು ಹೇಳಿದ್ರು ನಮ್ಮ ಸತೀಶ್ ಗುರುಗಳು, 17ನೇ ಶತಮಾನ ತನಕ ಏನಿತ್ತು ಖಗೋಳಶಾಸ್ತ್ರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವು. ಆಮೇಲೆ ಏನಾಯ್ತು ಸರ್, ಡಿವೋರ್ಸ್ ಆಗೋಯ್ತಾ? ಇಲ್ಲ, ಒಟ್ಟೊಟ್ಟಿಗೆ ಹೋಗ್ತಾ ಇದ್ವು. ಅದೇ 17ನೇ ಶತಮಾನ ತನಕ ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು. ಆಮೇಲೆ ಡಿವೋರ್ಸ್ ಆಯ್ತಾ? ಜ್ಯೋತಿಷ್ ಶಾಸ್ತ್ರ ಸ್ವತಂತ್ರವಾಗಿ ಅಲ್ಲ ಸರ್, ಡಿವೋರ್ಸ್ ಅದೇ ನೀವು ಹೇಳ್ದಂಗೆ ಡಿವೋರ್ಸ್ ಆಗೋಯ್ತು ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಅಲ್ಲಿ ವಿಜ್ಞಾನ ಮತ್ತೆ ಇದು ಅಜ್ಞಾನ, ಅಲ್ಲಿ ವಿಜ್ಞಾನ ಜಾಸ್ತಿ ಬಳಕೆ ಬಂತಲ್ಲ, ಅಜ್ಞಾನ ಉದ್ರೇಕ ಹೇಳ್ತಾರೆ. ಅಲ್ಲಿ ಇದ್ ಬರ್ಲಿಲ್ಲ, ನಿಮ್ ಜೊತೆ ನಾವು ಸೇರ್ಕೊಳ್ಳಲ್ಲಪ್ಪ ಅಂತ ತೋಲ್ಬಿಟ್ರು. ನೀವೇ ಹೇಳಿದ್ರೆ ಅದು ಇಲ್ಲ ಸರ್. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಯಾವುದೇ ರೀತಿ ಎಲ್ಲೋ ಅಲ್ಲೊಂದು ಆಗ್ಬೋದು ಸರ್. ಈಗ 10 ಜನ ಏನೋ ಒಂದು ಹೇಳಿರ್ತಾರೆ, ಯಾವುದೋ ಒಂದು ನಿಜ ಆಗ್ಬಿಡ್ಬೋದು. ಅಂದ್ರೆ ಅವ್ರು ಹೇಳ್ದೊಂದು ನಿಜ ಆಗಿಲ್ಲ, ಅದು ಆಗೋದೇ ಇತ್ತು, ಆಗ್ಬೇಕಿತ್ತು, ಅದು ಆಗ್ತಾ ಇತ್ತು. ಒಂದು ಏನು ಅಂದಾಜ್ ಮೇಲೆ ಕೂತ್ಕೊಳ್ಳಕ್ಕೂ ಟೊಂಗೆ ಮುರಿಯಕ್ಕೂ ಒಂದೇ ಆಗಿತ್ತು ಅಂತ ಹೇಳಿದ್ರೆ ಈ ತರದ್ದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಇದು ಬೊಗಳೆ ಸಿದ್ಧಾಂತ, ಇಲ್ಲಿ ಬರ್ಕೊಂಡಿದೆ ಬೊಗಳೆ ಸಿದ್ಧಾಂತ ಅಂತ, ಒಳ್ಳೆ ಪದ ಹೇಳ್ಕೊಟ್ರಿ ಇವರು. ಹಂಗಾಗಿ ಇದು ಅಕ್ಷರಶಃ ಬೊಗಳೆ ಸಿದ್ಧಾಂತ ಹೊರತು ಇದರಲ್ಲಿ ಯಾವುದೇ ರೀತಿ ಉರುಳಿಲ್ಲ ಅಂತಕ್ಕಂಥ ನಮ್ದು ಪ್ರಭಾವವಾದ ಮಂಡ್ಯ. ನಿಮ್ಮ ವಾದದಲ್ಲಿ ತಿರುಳಿಲ್ಲ. ಅಲ್ಲ, ಒಂದು ಜೋಕ್ ಕೇಳ್ತಾ ಇದ್ದೆ, ಗಂಡ ಹೆಂಡತಿನಲ್ಲೇ ನೋಡೆ ನಮ್ಮನ್ನ ಮದುವೆ ಮಾಡ್ಸಿದ್ನಲ್ಲ ಅವ್ನ್ ಪುರೋಹಿತ ಮನೆ ಸತ್ತು, ಆಮೇಲೆ ಬೇಗ ವಯಸ್ಸಲ್ಲಿ ಸತ್ತೋಯ್ತಾ, ಏನ್ ಮಾಡಕ್ಕಾಗುತ್ತೆ, ಮಾಡಿದ ಕರ್ಮ ಎಲ್ಲೋಗುತ್ತೆ. ಅದೇ ನಮ್ಮ ಮದುವೆ ಮಾಡ್ತೀನಲ್ಲ ಆಸದ ವಿಚಾರ. ಆಮೇಲೆ ಫಸ್ಟ್ ಹೆಂಡ್ತಿನ್ನೇ ಮೋಸಕ್ಕೀಡು ಮಾಡೋದು ಇದೇ ಜ್ಯೋತಿಷ್ಯ. ಸುಖ ಸುಮ್ಮನೆ ಬಂದು ಅಗಲನೆತ್ತಾಗ ಬಂದು ನಿನಗೆ ಆ ನಕ್ಷತ್ರ ಕಾಣುತ್ತೆ, ಈ ನಕ್ಷತ್ರ ಕಾಣುತ್ತೆ ಅಂತ ಒತ್ತಾಯವಾಗಿ ಹೇಳ್ಸೋದು ಇದೇ ನಕ್ಷತ್ರ ತೋರ್ಸೋದು, ಹಿಂಗೆಲ್ಲ ಮಾಡ್ತಾರೆ. ಆಮೇಲೆ ಈ ಇವ್ರ ವಾದಗಳು ಎಷ್ಟೇ ಇದ್ರು ಕೂಡ, ನಾನು ಹತ್ತಿರದಿಂದ ಕಂಡಿರ್ತಕ್ಕಂಥ ನನ್ನ ಒಬ್ಬ ಫ್ರೆಂಡ್ ವಾಗೀಶ ಅಂತ, ಅವರ ತಂದೆ ಈ ಜಾತಕ ಜ್ಯೋತಿಷ್ಯದಲ್ಲಿ ತುಂಬಾ ಫೇಮಸ್. ಅವರು ಯಾವಾಗಲೂ ಕೂಡ ನನಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂತಂದರೆ, ಯಾರೋ ಒಬ್ಬ ಬಂದಂತೆ, ಗುರುಗಳೇ ಹಿಂಗೆ ಜ್ಯೋತಿಷ್ಯ ಒಂದು ಜಾತಕ ಬರ್ಸ್ಬೇಕು, ಆಯ್ತು ಕೊಡು ಅಂತಂದು ಎಲ್ಲ ಗುಣಾಕಾರ ಲೆಕ್ಕಾಚಾರ ಎಲ್ಲ ಹಾಕ್ಬಿಟ್ಟು ಕೊನೆಗೆ ಆ ಜಾತಕವನ್ನು ವಾಪಸ್ ಕೊಟ್ರಂತೆ. ಈ ವ್ಯಕ್ತಿ ಸತ್ತಿದ್ದಾನೆ, ನನ್ನ ಹತ್ರ ನೀನು ತಮಾಷೆ ಮಾಡಬೇಡ, ಎದ್ದೋಗು ಅಂತಂದು. ಆಮೇಲೆ ಅವನೇನು ಮಾಡಿದ್ದಾನೆ, ಇಲ್ಲ ಗುರುಗಳೇ ಈಗ ಸತ್ತಿಲ್ಲ, ನಾನು ನನ್ನ ತಮ್ಮಂದು ಇದು ಜಾತಕ ತಗೊಂಬಂದಿರೋದು, ಸತ್ತಿಲ್ಲ ಅಂದರೆ. ನೀನೇನೇ ಅವು ಖಂಡಿತವಾಗಿ ಈ ಜಾತಕದ ಪ್ರಕಾರ ಈ ವ್ಯಕ್ತಿ ಸತ್ತೋಗಿದ್ದಾನೆ, ದಯವಿಟ್ಟು ನನ್ನ ಜೊತೆ ನೀವು ತಮಾಷೆ ಮಾಡಬೇಡಿ. ಇದು ಅವ್ರ ಮನೇಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟನ್ನು ಹೇಳಿದ್ದವರು. ಆಮೇಲೆ ಯಾಕೆ ಹಿಂಗಂತಾರಲ್ಲ ಅಂತ ನೋಡಿದಾಗ, ಅವ್ರು ಇನ್ನೊಂದು ತಮ್ಮ ಆ್ಯಕ್ಚುಲಿ ಎಷ್ಟೋ ವರ್ಷದ ಹಿಂದೆ ಸತ್ತೋಗಿದ್ದ ಅವನು. ಈ ಜಾತಕ ಎತ್ಕೊಂಡ್ಬರ್ಬೇಕಾದ್ರೆ ಬೈ ಮಿಸ್ಟೇಕಾಗಿ ಅವ್ರು ಹೆಚ್ಚಿಕೊಂಡು ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಆ ಗುರುಗಳು ಖಾಲಿ ಬಿದ್ದು, ತಪ್ಪಾಯಿತು, ನಾನು ಬೈ ಮಿಸ್ಟೇಕಾಗಿ ಆ ಜಾತಕವನ್ನು, ಈ ಇನ್ಸಿಡೆಂಟನ್ನು ನಾನು ಯಾವಾಗ PUC ಓದ್ಬೇಕಾದ್ರೆ ಅವ್ನು ಪದೇ ಈ ಇನ್ಸಿಡೆಂಟ್ ಅವನು ಹೇಳ್ತಾ ಇದ್ದ ಅವನು. ಇವೆಲ್ಲ ಎಲ್ಲೋ ಒಂದು ಕಡೆ ನೋಡಿದರೆ ಜ್ಯೋತಿಷ್ಯವನ್ನು ಸಂಪೂರ್ಣವಾಗಿ ನಾವು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಏನು ಹೇಳ್ತೀರಾ ಲತಾ ಮೇಡಮ್? ನಾನು ಅದನ್ನೇ ಹೇಳ್ತೀನಿ, ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಪೂರ್ಣವಾಗಿ ನಂಬಕ್ಕೂ ಆಗಲ್ಲ ಅಂತ ಇಲ್ಲ, ಇಲ್ಲ, ಈಗ ನನ್ನ ಸರ್ತಿ ಮುಂದುವರಿಸಿ. ನಮ್ಮ ಜೀವನ ನಿಂತಿರೋದೇ ನಂಬಿಕೆ ಮತ್ತೆ ಭರವಸೆ ಮೇಲೆ ಅಂತ. ಅಷ್ಟು ಜನ ಈ ಸಮಾಜದಲ್ಲಿ ಇರುವಂತ ಜನಗಳು ಅತಿ ಹೆಚ್ಚಾಗಿ ಬಹುತೇಕ ಜನರು ಜ್ಯೋತಿಷ್ಯ ಶಾಸ್ತ್ರನ ನಂಬೋದ್ರಿಂದಾನೇ ಪ್ರತಿಯೊಂದು ಮಾಧ್ಯಮದಲ್ಲೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೊದಲ ಪ್ರಾಧಾನ್ಯತೆ ಕೊಟ್ಟಿರೋದು. ಪ್ರಥಮ ಕಾರ್ಯಕ್ರಮ ಶುರುವಾಗೋದೇ ಅದು ಪ್ರಾರ್ಥನೆ ತರ.
ಶುರುವಾಗುತ್ತೆ. ಖಾಸಗಿ ಚಾನೆಲ್ಗಳಲ್ಲಿ ಖಾಸಗಿ ಅದೇ. ಈ ನಮ್ಮ ಚಂದನ ಚಾನೆಲ್ ಚಾನೆಲ್ ಜನ ನೋಡ್ತಾ ಇರೋದೇ TRP ಖಾಸಗಿ ಚಾನೆಲ್ಗಳನ್ನೇ ಜನ ನೋಡ್ತಾ ಇರೋದು. ಹಾಗಾಗಿ ಖಾಸಗಿ ಚಾನೆಲ್ಗಳಲ್ಲೇ ಅದು ಬಿತ್ತರವಾಗ್ತಾ ಇರೋದು, ಪ್ರಕಟವಾಗ್ತಾ ಯಾವ ಇರೋದು. ಚಾನೆಲ್ಗಳು ಮೌಢ್ಯಕ್ಕೆ ಪ್ರತಿಪಾದನೆಯನ್ನು ಮಾಡ್ತಾವ ಈಗ ಅಂತ ನನ್ನ ಚಾನೆಲ್ಗಳು ಸರ್ತಿ ಅಂತ ಉದರ ಪೋಷಣೆ ಅಂತ ನೀವು ಹೇಳ್ತಿದ್ದೀರಾ. ಉದರ ಪೋಷಣೆ ಜೊತೆಗೆ ಪರೋಪಕಾರ ಗುಣನೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಕಾಣ್ಬೋದು. ಆ ಜ್ಯೋತಿಷಿ ಆ ರಾಜಂಗೆ ಹೇಳ್ದ, ಇನ್ನು 15 ದಿವಸ ಇರ್ತೀರಾ, ಏನೇನ್ ಒಳ್ಳೆ ಕೆಲಸ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡ್ಬಿಡಿ, ನಿಮ್ ಹೆಸರು ಉಳಿಯುತ್ತೆ ಅಂತ. ನೀವು ಸತ್ರುನು ಆ ಹೆಸರು ಉಳಿಯುತ್ತೆ ಅಂತ. ಆ ಒಂದು ಜ್ಯೋತಿಷ್ಯನ ಆ ರಾಜ ನಂಬ್ಕೊಂಡಿದ್ದ ಕೂಡ, ಮಂತ್ರಿ ಬರೋವರೆಗೂ ಕೂಡ ನಂಬ್ಕೊಂಡು ಆ ಒಳ್ಳೆ ಕೆಲಸಗಳನ್ನ ನಾನು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಬಂದಿರ್ತಾನೆ ಆ ರಾಜ. ಆ ಜ್ಯೋತಿಷ್ಯದ ಕಾರಣದಿಂದಾಗಿ ಅವನು ಅಷ್ಟೆಲ್ಲ ಏನೇನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ. ಆದ್ರೆ ಈ ವೈಚಾರಿಕತೆ, ವೈಜ್ಞಾನಿಕತೆ ಅನ್ಕೊಂಡು ಆ ಮಂತ್ರಿ ಯಾವಾಗ ಬಂದ, ಆ ಜ್ಯೋತಿಷ್ಯನ ನಂಬಿಕೊಂಡಿದ್ದ ಆ ರಾಜ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಯೋಜನೆನ ಹಾಕೊಂಡಿರ್ತಾನೆ. ಆದ್ರೆ ವಿಜ್ಞಾನ, ವೈಚಾರಿಕತೆ ಅಂತ ಮಂತ್ರಿ ಬಂದ ಮೇಲೆ ಆ ರಾಜನ ಮನಸ್ಸನ್ನ ಚೇಂಜ್ ಮಾಡ್ತಾನೆ. ಪೂರ್ವಾಪರಗಳನ್ನ ಯೋಚನೆ ಮಾಡದೆ ಶಿರಶ್ಛೇದನ ಮಾಡ್ಬಿಡ್ತಾನೆ. ಆ ಜ್ಯೋತಿಷಿಯ ಶಿರಶ್ಛೇದನ ಮಾಡ್ಬಿಡ್ತಾನೆ. ಅದ್ರ ಬದಲು ಥಿಂಕ್ ಮಾಡ್ಬೇಕಿತ್ತು, ಆಲೋಚನೆ ಮಾಡ್ಬೇಕಿತ್ತು. ಯೋಚಿಸ್ಬೇಕು. ಇಲ್ಲಿ ಕೇವಲ 2 ಮಾತುಗಳು ಬಂತು, ವೈಜ್ಞಾನಿಕತೆ, ವೈಚಾರಿಕತೆ ಅಷ್ಟೇ ಮುಖ್ಯ ಆಗಲ್ಲ, ಮಾನವೀಯತೆ ಕೂಡ ಮುಖ್ಯ ಆಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಮಾನವೀಯತೆನ ನಾವು ಕಾಣ್ಬೋದು. ಹೇಗೆ ಅಂತ ಹೇಳ್ತೀನಿ. ಆ ಜ್ಯೋತಿಷ್ಯ ಬಂದು ಹೇಳಿದಾಗ ಆ ಮಂತ್ರಿ ಶಿರಶ್ಛೇದನ ಮಾಡೋ ಬದಲು ಪೂರ್ವಾಪರಗಳನ್ನ ಯೋಚನೆ ಮಾಡ್ಬೋದಿತ್ತು. ಮಂತ್ರಿ ಸ್ಥಾನಕ್ಕೆ ತಕ್ಕಾಗೆ ಯೋಚನೆ ಮಾಡಿ ಆ ಕೆಲಸಗಳಾಗೋವರ್ಗ ಆದ್ರೂ ಇರ್ಬೋದಿತ್ತು. ಆ ರಾಜನ ಕಡೆಯಿಂದ ಏನೆಲ್ಲ ಕೆಲಸಗಳು, ಒಳ್ಳೆ ಕೆಲಸಗಳು ಆಗ್ಬೇಕು, ಈಗ ನಾನು ಸಾಯ್ತೀನಿ, ಒಳ್ಳೆ ಕೆಲಸ ಮಾಡು ಅಂತ ಜ್ಯೋತಿಷಿ ಹೇಳಿದ್ದಾನೆ ಅಂದಾಗ ರಾಜ ಖಂಡಿತವಾಗೂ ಮಾಡ್ತಿದ್ದ. ನನ್ನ ಹೆಸರಾದ್ರೂ ಉಳಿಯುತ್ತೆ ಅಂತ ಖಂಡಿತವಾಗೂ ಮಾಡ್ತಿದ್ದ. ಆಗ ಎಷ್ಟೋ ಬಡ ಜನರಿಗೆ ಅನುಕೂಲ ಆಗ್ತಿತ್ತು, ನಿರ್ಗತಿಕರಿಗೆ ಅನುಕೂಲ ಆಗ್ತಿತ್ತು. ಆ ರೀತಿ ಕೆಲಸಗಳನ್ನೇ ಆ ರಾಜ ಮಾಡ್ತಾ ಇದ್ದ, ತನ್ನ ಹೆಸರು ಉಳಿಲಿ ಅಂತ. ಆ ಜ್ಯೋತಿಷ್ಯದಿಂದ ಆ ಕೆಲಸಗಳಾದ್ರೂ ಆಗ್ತಿತ್ತು. ಅದನ್ನ ನಂಬಿದ್ರೆ, ಅಕಸ್ಮಾತ್ ನಂಬಿ ಮಾಡಿದ್ರೆ. ಅದ್ರ ಬದಲು ಯಾವುದೇ ಪೂರ್ವಾಪರ ಯೋಚನೆ ಮಾಡದೆ ಅದೊಂದು ಸುಳ್ಳು ಅಂತ ಸಾಬೀತು ಪಡಿಸ್ಬೇಕು ಅನ್ನೋ ಒಂದು ಭಂಡತನದಲ್ಲಿ ಒಬ್ಬ ವ್ಯಕ್ತಿಯ ಜೀವ ಕಳೆದಿದ್ದು ಜ್ಯೋತಿಷ್ಯನ ವೈಚಾರಿಕತೆ. ಆ ಜ್ಯೋತಿಷ್ಯ ಅವನಿಗೆ ಗೊತ್ತಿದ್ರೆ ನನಗೆ ಬರ್ತಾನೆ ಇರ್ಲಿಲ್ಲ. ಆಗಲ್ಲ ಸರ್, ಬೊಗಳೆ ಸಿದ್ಧಾಂತ, ಭವಿಷ್ಯ ಅದೆಲ್ಲ ನಾನು ಹೇಳ್ತಾ ಇಲ್ಲ. ವೈಚಾರಿಕತೆ, ವೈಜ್ಞಾನಿಕತೆ, ಮೌಢ್ಯತೆ, ಮೂಢನಂಬಿಕೆ ನಾ ಹೇಳ್ತಾ ಇಲ್ಲ. ಒಂದು ಮಾನವೀಯತೆ ದೃಷ್ಟಿ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಅದನ್ನ ನೀವು ತಿಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರ ಸಂಪೂರ್ಣ ರಹಿತ ಅಲ್ಲ ಅಂತ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಕೇಳಿ, ಸಮಾಜದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಜ್ಯೋತಿಷ್ಯ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಾ. ನಾನ್ ಹೇಳ್ತೀನಿ, ಸಮಾಜದ ಸ್ಥಿರತೆ ಕೂಡ ಒಂದು ಏನು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಜ್ಯೋತಿಷಾಸ್ತ್ರ ಸಮಸ್ಯೆಗಳಿಗೆ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರ. ಯಾಕೆ ಅಂದ್ರೆ ಒಂದು ನೆಮ್ಮದಿ ಸಿಗುತ್ತೆ ಅಂತ, ಮಾನಸಿಕ ನೆಮ್ಮದಿ ಸಿಗುತ್ತೆ. ಈ ಜ್ಯೋತಿಷ್ಯ ಹೇಳಿದವರು ಒಂದು ಸಮಸ್ಯೆಗೆ ಪರಿಹಾರ ಸೂಚಿಸ್ತಾರೆ ಅಂದ್ರೆ ತನ್ನ ಉದರ ಪೋಷಣೆನಷ್ಟೇ ಅಲ್ಲಿ ಲೆಕ್ಕಕ್ಕೆ ತಗೊಂಡಿರೋದಿಲ್ಲ. ಒಂದು 4 ಜನಕ್ಕೆ ಅನ್ನದಾನ ಮಾಡಿ ದೃಷ್ಟಿನಲ್ಲೇ ಈ ಜ್ಯೋತಿಷಗಳ ವಿರುದ್ಧ ನಮ್ಮ ವಚನಕಾರ 12ನೇ ಶತಮಾನದಲ್ಲಿ ಬಸವಣ್ಣರು ಒಂದು ವಚನ ಬರೀತಾರೆ ಸರ್. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ಈ ಜ್ಯೋತಿಷ ಏನು ಹೇಳುತ್ತಲ್ಲ, ರಾವಕಾಲ, ಗುಳಿಕೆ ಕಾಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇವತ್ತು ಚೆನ್ನಾಗಿಲ್ಲ, ನಾಳೆ ಮಾಡಿ. ನಮ್ಮ ಶಿವಶರಣರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಮ್ಮವರ ಬೆಸಗೊಂಡರೆ, ಅವರು ಒಪ್ಕೊಂಡ್ರೆ ಇವತ್ತೇ ಒಳ್ಳೇದದು. ಎಮ್ಮವರ ಬೆಸಗೊಂಡರೆ ಶುಭ ಲಗ್ನವೆಂದು, ಅದೇ ಶುಭ ಲಗ್ನ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಅವನೇ ಹೇಳ್ತಾನೆ. ಜ್ಯೋತಿಷಿ ತಲೆ ಬುದ್ಧಿ ಇಲ್ದನು, ಅಲ್ಲಿ ಗಣ ಕೂಡಿ ಬಂದಿಲ್ಲ, ರಾಶಿ ಚೆನ್ನಾಗಿಲ್ಲ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಇದೆ ಅಂತ ಹೇಳಿ. ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ಎಲ್ಲವೂ ನಮಗೆ ಇದಾವಂತಾನೆ ಹೇಳಿ. ಯಾಕೆ ಹೋಗಿ ಅವ್ರ ಮಾತನ್ನ ಕಟ್ಟಿಬಿದ್ದು ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂತೀರಿ ಅಂತ ಒಂದು ಕಡೆ ಬಸವಣ್ಣರು ಹೇಳಿದರೆ, ಇನ್ನೊಂದು ಕಡೆ ನಮ್ಮ ದೇವರ ದಾಸಿಮಯ್ಯ ಭಾಳ ಚೆನ್ನಾಗಿ ಹೇಳ್ತಾರೆ, ಅಚ್ಚ ಶಿವೈಕ್ಯಂಗೆ ಒತ್ತಾರೆ ಅಮಾವಾಸ್ಯೆ. ನಿಜವಾದ ಭಕ್ತನಿಗೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬರಬೇಕು. ಗಳಿಗೆಗಳು ಭವಿಷ್ಯ ಹೇಳ್ಯಾರ, ಇವನು ಜ್ಯೋತಿಷ ಹೇಳ್ದಂಗೆ, ಪಂಚಾಂಗ ಹೇಳ್ದಂಗೆ ಅಂತ ಅಲ್ಲ. ಮಠ ಮಧ್ಯಾಹ್ನ ಸಂಕ್ರಾಂತಿ ಅವತ್ತೇ ಎಲ್ಲವನ್ನು ಕಾಣ್ತಾನೆ. ಮತ್ತೆ ಅಸ್ತಮಾನ ಪೌರ್ಣಿಮೆ ಎಂಬುದಿಲ್ಲ, ಅಸ್ತಮಾನವೇ ಪೌರ್ಣಿಮೆ ಅವನಿಗೆ ಎಂಬುದಿಲ್ಲ. ಭಕ್ತನ ಮನೆ ಎಂಗಣವೇ ವಾರಣಾಸಿ ಕಾಣ ರಮನಾಥ ಅಂತ ನೋಡಿ. ವಚನಕಾರರು ಸಹ ಎಷ್ಟೊಂದು ಈ ಜ್ಯೋತಿಷ್ಯವನ್ನು ತೀಕ್ಷ್ಣವಾಗಿ ಧಿಕ್ಕರಿಸಿದ್ರು. ಒಂದು ವೈಚಾರಿಕ ಒಂದು ಪ್ರಜ್ಞೆ ಇತ್ತು, ಒಂದು ವೈಜ್ಞಾನಿಕವಾದ ಒಂದು ಪ್ರಜ್ಞೆ ಇತ್ತು, ಸಮಾಜದ ಒಂದು ಕನಸನ್ನು ವಚನಕಾರ ಕಾಣ್ತಾ ಇದ್ರು.
ಎಲ್ಲಿ ಒಂದು ಪ್ರಜ್ಞೆ ಇತ್ತು ಅಲ್ಲಿ ಈ ಮೌಢ್ಯವನ್ನು ಧಿಕ್ಕರಿಸಿದ್ದಾರೆ. ಈ ಒಂದು ವೈಚಾರಿಕ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ಒಂದು ಮಾನವೀಯ ಪ್ರಜ್ಞೆ ಬೇಕು. ಬಹುಮುಖ್ಯವಾಗಿ ಅದರಲ್ಲಿ ಮಾನವೀಯ ಪ್ರಜ್ಞೆ ಇಲ್ಲ. ಅವರ ಮಾನವ ಪ್ರೀತಿ ಒಂದೊಂದೊಂದೊಂದು ಮಾನವರನ್ನು ಶೋಷಣೆಗೆ ಒಳಪಡಿಸಿ ಮಾನವರಿಗೆ ಒಂದು ಏನಂತೀವಿ ಮಾನಸಿಕವಾಗಿ ಅದು ಹಿಂಸೆ ಕೊಡ್ತಕ್ಕಂಥ ಕಿತ್ತು ತಿನ್ನುವಂತಕ್ಕಂಥ ಒಂದು ಪದ್ಧತಿ, ನರಭಕ್ಷಕ ಪದ್ಧತಿ ಅಂತ ಕರಿತೀವಿ ಅದನ್ನು. ಯಾವುದೋ ಒಂದು ಪಕ್ಷ ಬಂದು ತಿನ್ನೋದಲ್ಲ. ಈ ಜ್ಯೋತಿಷಿಗಳು ಇವರೇ ನಿಜವಾದ ನರಭಕ್ಷಕ. ಅದಕ್ಕಾಗಿ ನಾನೊಂದು ಇದರಾಗೆ ಬರೆದೆ, ಅಗ್ನಿಪತ್ರಿಕೆಗೆ ನಾನು 3 ವಾರ ಬರೆದಿದ್ದೆ, ನಿಜವಾದ ಭಯೋತ್ಪಾದಕರು ದೃಶ್ಯ ಮಾಧ್ಯಮದ ಜ್ಯೋತಿಷಿಗಳು ಅಂತ. ಭಯೋತ್ಪಾದಕರು ಗಡಿಯಿಂದ ಆಚೆಗೆ ಇಲ್ಲ, ಗಡಿ ಒಳಗಿದ್ದಾರೆ, ನಮ್ಮಲ್ಲಿದ್ದಾರೆ, ನಿತ್ಯ ನಮ್ಮೊಡನಾಟದಲ್ಲಿ ಇದ್ದಾರೆ. ಇವರೇ ನಿಜವಾದ, ಅದರಲ್ಲಿ ದೃಶ್ಯ ಮಾಧ್ಯಮದ ಜ್ಯೋತಿಷಿಗಳು ಇದ್ದಾರಲ್ಲ, ಕೂತ್ಕೊಂಡು ಹೇಳ್ತಕ್ಕಂಥ ಜ್ಯೋತಿಷಿಗಳು ಒಬ್ಬರೇ ಇಬ್ಬರಿಗೆ ಹೇಳ್ಬಹುದು. ದೃಶ್ಯ ಮಾಧ್ಯಮ ಎಷ್ಟೊಂದು ಜನರನ್ನ ರೀಚ್ ಮಾಡ್ತಾರೆ, ಎಷ್ಟೊಂದು ಜನರನ್ನ ಮೆಂಟಲಿ ಅಬ್ಸೆಂಟ್ ಮಾಡ್ತಾರೆ ಅವರು, ಎಷ್ಟೊಂದು ಟಾರ್ಚರ್ ಕೊಡ್ತಾರೆ ಅವರು, ಎಷ್ಟೊಂದು ಜನರ ಮಾನಸಿಕ ಒಂದು ಸ್ಥಿಮಿತತೆಯನ್ನು ಹಾಳು ಮಾಡ್ತಾರೆ ಇವರ ಉದರ ಪೋಷಣೆಗಾಗಿ. ಅವಾಗಿಂದ ಒಂದು ಕತೆ ಹೇಳ್ತಾ ಇದ್ವಿ, ಒಬ್ಬ ರಾಜ 15 ದಿವಸ ಮಾತ್ರ ಬದುಕ್ತಾ ಇರ್ತಾನೆ. ಆಮೇಲೆ ಅವನಿಗೆ ಕೇಳಿದಾಗ ಒಬ್ಬ ಮಂತ್ರಿ ಬರ್ತಾನೆ, ಮಂತ್ರಿ ಕೇಳ್ತಾನೆ ಅವನಿಗೆ ಜ್ಯೋತಿಷಿಗೆ ಎಷ್ಟು ದಿನ ಬದುಕ್ತೀನಿ, 34 ವರ್ಷ ಬಿಡ್ತಾನೆ. ಸರಿ ನೋಡೇ ಬಿಡೋಣ ಅಂತಂದು ಅವನು ಶಿರಶ್ಛೇದನ ಮಾಡಿಬಿಟ್ಟು ಅದೇಗೆ ಮಾಡ. ಆದರೆ ನೀವು ಇಲ್ಲಿ ಏನು ತಪ್ಪು ಮಾಡಿದ್ರೆ ಗೊತ್ತಾ, ಆ ಮಂತ್ರಿಯ ಜಾತಕವನ್ನು ನೋಡಿಲ್ಲ. ಆ ಮಂತ್ರಿ ಜಾತಕದಲ್ಲಿ ಏನಿರುತ್ತೆ ಅಂತಂದ್ರೆ, ಯಾರು 34 ವರ್ಷ ಬದುಕ್ತೀನಿ ಅಂತ ಹೇಳಿರ್ತಾನೋ ಅವನನ್ನು ಸಾಯಿಸ್ಬೇಕು ಅಂತ ಈ ಜಾತಕದಲ್ಲಿ ಇರುತ್ತೆ. ಹಂಗಾಗಿ ಅವನನ್ನು ಸಾಯಿಸಿದಾನೆ. ಹಾಗಾಗಿ ಜ್ಯೋತಿಷಿಗೆ, ಆದ್ರೆ ಜ್ಯೋತಿಷಿಗೆ ತನ್ನ ಭವಿಷ್ಯನೇ ಗೊತ್ತಿಲ್ಲ, ರಾಜನ ಭವಿಷ್ಯ ಇಲ್ಲಿ ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಜ್ಯೋತಿಷಿ ತಾನೇ ಬದುಕದೆ ಗೊತ್ತಿಲ್ಲ ಅವನಿಗೆ, ರಾಜನ ಭವಿಷ್ಯ ಅಲ್ಲ ಇಲ್ಲಿ ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಮತ್ತೊಂದು ಪಾರ್ಶ್ವತ ಕತೆ ನಿಮಗೆ ಗೊತ್ತಿಲ್ಲ. ಮಂತ್ರಿಯ ಜಾತಕದಲ್ಲಿ ಏನಿರುತ್ತೆ ಅಂತಂದ್ರೆ, ಒಬ್ಬ ಜ್ಯೋತಿಷಿಯನ್ನ ಕೊಲ್ಬೇಕು ಅಂತ ಇರುತ್ತೆ. ಅದು ಎಂತ ಜ್ಯೋತಿಷಿಯನ್ನ ಕೊಲ್ಬೇಕು ಅಂತಂದ್ರೆ 34 ವರ್ಷ ಆಯುಷ್ಯ ಒಳ್ಳೆರ್ತಕ್ಕಂಥ ಜ್ಯೋತಿಷಿಯನ್ನ ಕೊಲ್ಬೇಕು ಅಂತ ಅವನ್ ಜಾತಕದಲ್ಲಿ ಬಂದಿರುತ್ತೆ. ಹಾಗಾಗಿ ಅವನ್ ಕೊಂದಿರ್ತಾನೆ. ಇದೇ ವಾಕ್ಚಾತುರ್ಯ, ಇದೇ ಜ್ಯೋತಿಷ್ಯದ ವಾಕ್ಚಾತುರ್ಯ. ಈ ತರ ವಾಕ್ಚಾತುರ್ಯವನ್ನು ಬೆಳೆಸ್ಬಿಟ್ಟು ಎಷ್ಟೋ ಕತೆಗಳನ್ನ ಕಟ್ಟಿ 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 ಬೊಗಳೆ ಸಿದ್ಧಾಂತ ಬಿಡ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಹಂಗಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತಕ್ಕಂಥ ಇಂತಹ ಮಾತುಗಳು ನಮಗೆ ಇವತ್ತು ಜ್ಯೋತಿಷ್ಯ ಕೊಡ್ತಾ ಇದೆ. ಯಾವ ನಿಜವಾಗಿರ್ತಕ್ಕಂಥ ಜ್ಯೋತಿಷ್ಯ, ಕಾಲಜ್ಞಾನ, ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಒಂದು ಒಂದು ಸಿದ್ಧಾಂತ ಇದೆಯಲ್ಲ, ಆ ಸಿದ್ಧಾಂತವನ್ನು ಬೆನ್ನು ಹತ್ಕೊಂಡು ಕೆಲವೇ ಜನಗಳು ನಿಜವಾದ ಜ್ಯೋತಿಷ್ಯ ನುಡಿರ್ತಕ್ಕಂಥವ್ರಿಗೂ ಕೂಡ ಇವತ್ತು ಇಂಥ ಒಂದು ಬೊಗಳೆ ಸಿದ್ಧಾಂತಗಳಿಂದ ಅವರಿಗೂ ಕೂಡ ಕುತ್ತು ಬಂದಿದೆ. ಬಟ್ ಈ ಉದರ ಪೋಷಣೆಗೋಸ್ಕರ ಮಾಡ್ತಕ್ಕಂಥ ಇಂಥ ಬಹುಕೃತ ವೇಷಗಳನ್ನ ನೀವು ನಂಬೇಡಿ ಅಂತ ಹೇಳ್ತಾ, ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೆ ನಮ್ಮ ಬಸವ ಟಿವಿ ಪರವಾಗಿ ಶರಣಾರ್ಥಿಗಳು. ನೋಡಿದ್ರಲ್ಲ, ಇವತ್ತಿನ ಜ್ಯೋತಿಷ್ಯ ಶಾಸ್ತ್ರ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಲುಪಿದೆ ಅಂತ ಭಾವಿಸ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಇಂಥ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.